ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಎಕ್ಸಾಮ್ಗೆ ಚೆನ್ನಾಗಿ ಪ್ರಿಪೇರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಅನ್ಕೋತೀನಿ. ನಾವು ಹಿಂದಿನ ವಿಡಿಯೋದೊಳಗೆ ಕೋಆರ್ಡಿನೇಟ್ ಜಾಮೆಟ್ರಿ ಟಾಪಿಕ್ ಮೇಲೆ ಡಿಸ್ಕಸ್ ಮಾಡಿದ್ವಿ. ಈ ಒಂದು ವಿಡಿಯೋದೊಳಗೆ ಆಲ್ಜಿಬ್ರಿಕ್ ಐಡೆಂಟಿಟೀಸ್ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಓಕೆ, ಸೊ ಇದು ಟಾಪಿಕ್ ಸಣ್ಣ ಅದರಿ, ಆದ್ರೆ ಕ್ವಶನ್ಸ್ ಏನಪ್ಪಾ ಅಂದ್ರೆ ಭಾರಿ ಬಂದಿರ್ತಾವ್ರಿ, ಭಾರಿ ಚೆನ್ನಾಗಿರುವಂತಹ ಕ್ವಶನ್ಸ್ ಬಂದಿರ್ತಾವು. ಓಕೆ, ಸೊ ದಟ್ ಹಿಂಗಾಗಿ ದಟ್ ಏನಪ್ಪಾ ಅಂದ್ರೆ ಥಿಯರಿ ಪಾರ್ಟ್ ನ ಚೆನ್ನಾಗಿ ತಿಳ್ಕೊಂಡು ಆನಂತರ ಏನಪ್ಪಾ ಅಂದ್ರೆ ಕ್ವಶನ್ಸ್ ಅನ್ನ ಸ್ಟಾರ್ಟ್ ಮಾಡೋಣ ಅಂತ. ಓಕೆ ರೈಟ್, ಸೊ ಮತ್ತೆ ಆಗ್ತಾರ ದಟ್ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಒಂದು ಪರಿಚಯ ನಿಮ್ಗಿತ್ತು ಅಂತಂದ್ರೆ ಸರಿ, ಇಲ್ಲ ಸರ್ ದಟ್ ನಿಮ್ ವಿಡಿಯೋ ಇದೇ ಮೊದಲೇ ಸಾರಿ ನೋಡ್ತಾ ಇದ್ದೀವಿ ಅನ್ನೋದಾಯ್ತು ಅಂತಂದ್ರೆ ನನ್ನ ಒಂದು ಪರಿಚಯವನ್ನ ನಾನು ಮಾಡ್ಕೋತೀನಿ. ನನ್ನ ಹೆಸರು ಮೃತ್ಯುಂಜಯ ಅಂತ ಹೇಳಿ, ನಾನು ಥರ್ಮಲ್ ಪವರ್ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ ಒಳಗೆ ಎಂಟೆಕ್ ಅನ್ನ ಕಂಪ್ಲೀಟ್ ಮಾಡಿದ್ದೀನಿ. ನಂತರ ನಾನು ನಿಮ್ಗೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಅನ್ನ ಟೀಚ್ ಮಾಡ್ತೀನಿ. ಓಕೆ ರೈಟ್, ಸೊ ದಟ್ ಬರ್ರಿ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಆಲ್ಜಿಬ್ರಿಕ್ ಐಡೆಂಟಿಟೀಸ್. ಓಕೆ, ಸೊ ದಟ್ ಇದರೊಳಗೆ ಬರುವಂತಹ ಫಸ್ಟ್ ಫಾರ್ಮುಲಾ, ಆಕ್ಚುಲಿ ಏನಪ್ಪಾ ಅಂತಂದ್ರೆ ಫಾರ್ಮುಲಾನು ಅಂತ ಅನ್ಬೋದು, ಐಡೆಂಟಿಟೀಸ್ ಅಂತಂದ್ರು ಅನ್ಬೋದು. ಸೊ ಐಡೆಂಟಿಟಿ ಅಂದ್ರೆ ಏನ್ರಿ? ಐಡೆಂಟಿಟಿ ಅಂತಂದ್ರೆ ಈಗ ದಟ್ ನಮ್ಗೊಂದು ಫಾರ್ಮುಲಾ ಏನಪ್ಪಾ ಅಂತಂದ್ರೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತೀವಿ. ಯಾವ ರೀತಿ ಅಂತಂದ್ರೆ ಈಗ a+b² ನಾವು ಪ್ರತಿ ಸಾರಿನೂ ಮಾಡ್ಲಿಕ್ಕೆ ಹೋಗಂಗಿಲ್ಲ, ಇದನ್ನ ಒಂದು ರೆಡಿ ಮಾಡಿ ಇಟ್ಕೊಂಡಿರ್ತೈತಿ. ಇದನ್ನ ನಮ್ಗೆ ಯಾವಾಗ ಬೇಕೇನಪ್ಪಾ ಅಂದ್ರೆ ಪದೇ ಬಳಸ್ತೀವಿ. ಅದಕ್ಕೆ ಅಂತ ಕರಿತೀವಿ ಅಂತಂದ್ರೆ ಐಡೆಂಟಿಟಿ ಅಂತ ಕರಿತೀವಿ. ಓಕೆ, ಸೊ ದಟ್ ಈಗ ಆಲ್ಜಿಬ್ರಾ ಒಳಗೆ ಯೂಸ್ ಮಾಡೋದಕ್ಕೆ ಆಲ್ಜಿಬ್ರಿಕ್ ಐಡೆಂಟಿಟಿ ಅಂತೀವಿ. ಒಂದ್ ವೇಳೆ ಇದನ್ನ ಟ್ರಿಗ್ನೋಮೆಟ್ರಿ ಒಳಗೆ ಯೂಸ್ ಮಾಡೋದನ್ನ ಟ್ರಿಗ್ನೋಮೆಟ್ರಿಕ್ ಐಡೆಂಟಿಟಿ ಅಂತ ಕರಿತೀವಿ. ಓಕೆ ರೈಟ್, ಸೊ a+b² ಅಂದ್ರೆ ಏನ್ರಿ? a² ಪ್ಲಸ್ 2ab ಪ್ಲಸ್ b². ಓಕೆ, ದಟ್ a minus b² is equal to a² minus 2ab ಪ್ಲಸ್ b². ನೆನ್ಪಿಟ್ಕೊಳ್ಳೋದು ಈಸಿ, ದಟ್ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಪ್ಲಸ್ 2ab ಬರ್ತದೆ, ಇಲ್ಲಿ ಮೈನಸ್ ಇದ್ರೆ ಮೈನಸ್ 2ab ಬಂದಿರ್ತದೆ. ಓಕೆ, ನಂತರ a² minus b² is equal to a plus b into a minus b, ಅಥವಾ ನೀವು ಇದನ್ನ ರಿವರ್ಸ್ ಆದ್ರೂ ಬರ್ಕೊಡ್ರಿ, a plus b into a minus b is equal to a² minus b² ಅಂತ ಆದ್ರೂ ನೀವು ಬರ್ಕೊಬಹುದು. ಓಕೆ, ನಂತರ x plus a into x plus b is equal to x² plus x into a plus b plus ab. ಓಕೆ, ನಂತರ ಐದನೇ ಫಾರ್ಮುಲಾ ಏನಂತಂದ್ರೆ ದಟ್ a plus b whole cube. ಓಕೆ, a plus b whole cube is equal to a³ plus b³ plus 3ab in the bracket a plus b ಆಗಿರ್ತತಿ. ಆ ನಂತರ ದಟ್ a minus b whole cube ಅಂತಂದ್ರೆ a³ minus b³ minus 3ab into a minus b ಆಗಿರ್ತತಿ. ಈಗ ದಟ್ ಇದಕ್ಕೆ ಏನಪ್ಪಾ ಅಂತಂದ್ರೆ ದಟ್ ಇಲ್ಲಿ ಪ್ಲಸ್ ಇದ್ರೆ ಎಲ್ಲಾ ಕಡೆನೂ ಪ್ಲಸ್ ಬಂದಿರತ್ರಿ, ಇಲ್ಲಿ ಮೈನಸ್ ಇದ್ರೆ ಇಲ್ಲಿ ಏನಪ್ಪಾ ಎಲ್ಲಾ ಕಡೆನೂ ಏನಂತಂದ್ರೆ ಮೈನಸ್ ಬಂದಿರತೈತಿ. ನಂತರ 3 ಇರುವಂತದ್ದನ್ನ ನೋಡಿದ್ರೆ, ಓಕೆ, ಇದಕ್ಕೂ ಮುಂಚೆ ಇನ್ನೊಂದನ್ನ ನಾವು ಮಿಸ್ ಮಾಡಿದ್ವಿ. ಏನಪ್ಪಾ ಅಂತಂದ್ರೆ x plus a into x plus b into x plus c is equal to, ಓಕೆ, ಸೊ x ಇಂದ ಸ್ಟಾರ್ಟ್ ಆಗತೈತಿ. ಸೊ ಇದೇನಪ್ಪಾ ಅಂದ್ರೆ x³ plus x² into ab plus x³ plus x² into a plus b plus c plus x into ab plus bc plus ca plus a b c ಆಗಿರ್ತದೆ. ಓಕೆ, ನಂತರ ಎಂಟನೇ ಫಾರ್ಮುಲಾ ಏನು ಅಂತಂದ್ರೆ ಓಕೆ ಇದಾಯ್ತ್ರಿ, a³ plus b³ is equal to a plus b. ಓಕೆ, ಇಲ್ಲಿ ದಟ್ ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಏನಾಗತ್ರಿ ದಟ್ a³ plus b³ ದ ಎಕ್ಸ್ಪಾನ್ಷನ್ ಏನ್ ಬರ್ತೈತಿ ಅಂದ್ರೆ a plus b into a² minus ab plus b² ಆಗಿರ್ತೈತಿ. ಓಕೆ, ಸ್ವಲ್ಪ ಇದು ನಮ್ಗೆ ಏನಪ್ಪಾ ಅಂದ್ರೆ ಕನ್ಫ್ಯೂಸ್ ಆಗತ್ರಿ. ಇಲ್ಲಿ ಪ್ಲಸ್ ಇದ್ರೆ ಎಲ್ಲಾ ಕಡೆನೂ ಇಲ್ಲಿ ಪ್ಲಸ್ ಬಂದಿರ್ತಾವ. a plus b whole cube ಬಂದ್ರೆ ಇಲ್ಲಿ ಬರುವಂತದ್ದು ಎಲ್ಲಾನು ಎಕ್ಸ್ಪಾನ್ಷನ್ ಒಳಗೆ ಪ್ಲಸ್ ಬಂದಿರ್ತೈತಿ. ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಪ್ಲಸ್ ಬರ್ತೈತಿ, ಆದ್ರೆ ಈ ab ಕಿನ ಮುಂಚೆ ಏನಪ್ಪಾ ಅಂದ್ರೆ ಮೈನಸ್ ಬರ್ತೈತಿ. ಸೊ ಹಂಗಂದ್ರೆ ದಟ್ a³ minus b³ ಅನ್ನ ನೋಡೋದಾಯ್ತು ಅಂತಂದ್ರೆ ಅದ್ರೊಳಗೆ ಏನಪ್ಪಾ ಅಂದ್ರೆ ಇದು ಉಲ್ಟಾ ಆಗತ್ರಿ. a³ minus b³ ಅಂದ್ರೆ ಇಲ್ಲಿ a minus b ಇರ್ತೈತಿ, ಇಲ್ಲಿ ಏನ್ ಬರ್ತೈತಿ a² plus ab plus b² ಆಗಿರ್ತೈತಿ. ಓಕೆ ರೈಟ್, ಅದಾದ ನಂತರ 10ನೇ ಫಾರ್ಮುಲಾ ಏನಂತಂದ್ರೆ a³ plus b³ plus c³ minus 3abc is equal to ಏನಾಗಿರ್ತೈತಿ ಅಂತಂದ್ರೆ a plus b plus c into a² plus b² plus c² minus ab minus bc
ಮೈನಸ್ ಸಿ ಎ ಆಗಿರ್ತೈತಿ. ಇದು ನಮ್ಗೆ ಏನಪ್ಪಾ ಅಂತಂದ್ರೆ ಇಂಪಾರ್ಟೆಂಟ್ ಫಾರ್ಮುಲಾ. ಇದ್ರೊಳಗೆ ಎಲ್ಲಾ ಫಾರ್ಮುಲಾನು ಇಂಪಾರ್ಟೆಂಟ್ ರೀ. ದಟ್ ಎಲ್ಲಾದ್ರೂ ಏನಪ್ಪಾ ಅಂದ್ರೆ ನಾವು ಪದೇ ಪದೇ ಬಳಸ್ತಿರ್ತೀವಿ. ಆದ್ರೆ ಈ ಫಾರ್ಮುಲಾ ಏನಪ್ಪಾ ಅಂದ್ರೆ ನಾವು ಹೊಳಮಳ ಬಳಸ್ತಿರಂಗಿಲ್ಲ. ಅದ್ರ ಸಂಬಂಧ ಏನಪ್ಪಾ ಅಂತಂದ್ರೆ ಇದು ಮರೆಯುವಂತ ಸಾಧ್ಯತೆ ಇರ್ತೈತಿ. ಅದ್ರ ಸಂಬಂಧ ಇದನ್ನ ಚೆನ್ನಾಗಿ ನೆನ್ಪಿಟ್ಕೊಳ್ರಿ. ಇದಕ್ಕ ಸಂಬಂಧಪಟ್ಟಾಗ ನಮ್ಗೆ ಏನಪ್ಪಾ ಅಂದ್ರೆ ಇನ್ನೊಂದು ಫಾರ್ಮುಲಾ ಬರ್ತೈತಿ. ಏನಂತಂದ್ರೆ ಇಫ್ a plus b plus c is equal to 0. ಅಂದ್ರೆ a plus b plus c equal to 0 ಆಯ್ತು ಅಂತಂದ್ರೆ ದಟ್ ಇದು ಹೋಲ್ ಪೂರ್ತಿ ಏನಾಗುತ್ತಪ್ಪ ಅಂತಂದ್ರೆ 0 ಆಗುತ್ತೆ. ಓಕೆ, 0 into anything is equal to ಏನಾಗಿರ್ತೈತಿ ಅಂದ್ರೆ 0 ಆಗಿರ್ತೈತಿ. ಅವಾಗ a cube plus b cube plus c cube minus 3abc is equal to 0 ಆಗುತ್ತೆ. minus 3abc ಬಲಗಡೆ ಹೋದ್ರೆ ಏನಾಗುತ್ತೆ ಅಂತಂದ್ರೆ a cube plus b cube plus c cube is equal to ಏನಾಗುತ್ತೆ ಅಂದ್ರೆ 3abc ಆಗಿರ್ತೈತಿ. ಓಕೆ, ಸೊ ಈ ಫಾರ್ಮುಲಾ ಎರಡು ಬೇರೆ ಬೇರೆ ಅಲ್ಲ ರೀ, ಒಂದೇ ಫಾರ್ಮುಲಾ. ಆದ್ರೆ ಇಲ್ಲಿ ಏನ್ ಮಾಡಿರ್ತಾನ ಅಂತಂದ್ರೆ ಮೊದ್ಲಕ್ಕೆ ಇಲ್ಲಿ ಏನಂದ್ರೆ ಕಂಡೀಷನ್ ಕೊಡ್ತಾನ್ರಿ. ಏನ್ರಿ, a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆಗಿದ್ರೆ ಅವಾಗ ದಟ್ ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂದ್ರೆ a ಕ್ಯೂ ಪ್ಲಸ್ ಬಿ ಕ್ಯೂ ಪ್ಲಸ್ ಸಿ ಕ್ಯೂ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ 3abc ಆಗಿರ್ತೈತಿ. ನಮ್ಗೆ ಇಷ್ಟು ಫಾರ್ಮುಲಾ ಏನಪ್ಪಾ ಅಂದ್ರೆ ಗೊತ್ತಿದ್ರೆ ಸಾಕ್ರಿ, ದಟ್ ನಾವೇನಪ್ಪಾ ಅಂದ್ರೆ ಆರಾಮಾಗಿ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಓಕೆ, ಇದು ಬಿಟ್ಟು ಏನಪ್ಪಾ ಅಂದ್ರೆ ನಮ್ಗೆ ಇನ್ನೊಂದಿಷ್ಟು ಫಾರ್ಮುಲಾಸ್ ದಟ್ ಇದ್ರ ಬೇಸ್ ಮೇಲೆ ನೆನಪಿರ್ಬೇಕಾಗ್ತೈತಿ. ಯಾಕಂದ್ರೆ ಇದ್ರ ಮೇಲೂ ಏನಪ್ಪಾ ಅಂದ್ರೆ ನಮ್ಗೆ ಪ್ರಶ್ನೆಗಳು ಬರ್ತಾವ್ರಿ. ಸೊ ಅದ್ರೊಳಗ ಏನಪ್ಪಾ ಅಂತಂದ್ರೆ ಒಂದು ದಟ್ a ಪ್ಲಸ್ 1 ಡಿವೈಡೆಡ್ ಬೈ a ಹೋಲ್ ಸ್ಕ್ವೇರ್ ಅಂದ್ರೆ ದಟ್ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ರೂಪದಾಗ ಐತ್ರಿ. ಸೊ ಇದು ಏನಾಗಿರ್ತೈತಿ ಅಂತಂದ್ರೆ ಇದನ್ನ ಎಕ್ಸ್ಪಾನ್ಷನ್ ಮಾಡಿದ್ವಿ ಅಂದ್ರೆ a ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ a ಸ್ಕ್ವೇರ್ ಪ್ಲಸ್ 2ab ಅಂದ್ರೆ 2 ಇಂಟು a ಇಂಟು 1 ಬೈ a ಕ್ಯಾನ್ಸಲ್ ಆದ್ರೆ ನಮ್ಗೆ ಏನ್ ಬರ್ತೈತಿ ಅಂತಂದ್ರೆ ಉಳಿತೈತಿ ಅಂದ್ರೆ 2 ಉಳಿತೈತಿ. ಸೊ ಅದೇ ರೀತಿಯಾಗಿ a ಮೈನಸ್ 1 ಡಿವೈಡೆಡ್ ಬೈ a ಹೋಲ್ ಸ್ಕ್ವೇರ್ ನೋಡೋದಾಯ್ತು ಅಂದ್ರೆ ಇದೇನಾಗಿರ್ತೈತಿ ಅಂದ್ರೆ a ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ a ಸ್ಕ್ವೇರ್ ಮೈನಸ್ 2 ಆಗ್ತೈತಿ. ಇಲ್ಲಿ ಪ್ಲಸ್ 2 ಇರೋದ್ರಿ, ಇಲ್ಲಿ ಮೈನಸ್ 2 ಬರ್ತೈತಿ. ಆ ನಂತರ ದಟ್ ಈ ಫಾರ್ಮುಲಾ ನಮಗೆ ದಟ್ ಇಂಪಾರ್ಟೆಂಟ್ ಆಗ್ತೈತ್ರಿ. ಏನಪ್ಪಾ ಅಂತಂದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ನಮಗೆ ಏನಂತಂದ್ರೆ ಇಲ್ಲಿ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಫಾರ್ಮುಲಾ ಅದರಿ, ಆದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಫಾರ್ಮುಲಾ ಇರಲ್ಲ. ಓಕೆ, ಸೊ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ಇದೇನಾಗಿರ್ತೈತಿ ಅಂತಂದ್ರೆ a ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಆಗಿರ್ತೈತಿ. ಇಲ್ಲಿ ಆಕ್ಚುಲಿ 2ab ಎಕ್ಸ್ಟ್ರಾ ಬರ್ತೈತಿ, ಅದಕ್ಕೆ ನಾವು ಮೈನಸ್ 2ab ಮಾಡಿದ್ವಿ ಅಂತಂದ್ರೆ ನಮ್ಗೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಸಿಕ್ಕಿರ್ತೈತಿ. ಓಕೆ, ಸೊ ದಟ್ ಇನ್ನೂ ಒಂದಿಷ್ಟು ಏನಾದ್ರೂ ಫಾರ್ಮುಲಾ ಬೇಕಾಗಿತ್ತು ಅಂತಂದ್ರೆ ದಟ್ ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಬಂತು ಅಂತಂದ್ರೆ ನಾನು ನಿಮ್ಗೆ ಏನಪ್ಪಾ ಅಂದ್ರೆ ಎಕ್ಸ್ಟ್ರಾ ಇದ್ದದನ್ನ ಹೇಳ್ತೀನಿ. ಆ ನಂತರ ದಟ್ ಇಲ್ಲಿ ಇನ್ನೊಂದು ಮಿಸ್ ಆಗಿರೋದ್ರಿ, ಅದೇನಂತಂದ್ರೆ ದಟ್ 3 ನಂಬರ್ ದಟ್ 3 ಟರ್ಮ್ಸ್ ಇದ್ದದ್ದು ಎಕ್ಸ್ಪಾನ್ಷನ್ ಯಾವ ರೀತಿ ಇರ್ತೈತಿ ಅಂದ್ರೆ ಏನ್ರಿ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗತ್ರಿ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca ಆಗಿರ್ತೈತಿ. ಓಕೆ, ಸೊ ದಟ್ ಇದಿಷ್ಟು ಇರಲಿ. ದಟ್ ಈಗ ಎಕ್ಸಾಂಪಲ್ಸ್ ಬಂದಾಗ ದಟ್ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡುವಾಗ ಏನಾದ್ರೂ ಎಕ್ಸ್ಟ್ರಾ ಬಂದು ಅಂತಂದ್ರೆ ಅವಾಗ ನಿಮ್ಗೆ ಅವನ್ನ ಏನಪ್ಪಾ ಅಂದ್ರೆ ಎಕ್ಸ್ಪ್ಲೇನ್ ಮಾಡಿರ್ತೈತಿ. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ, ದಟ್ ಕ್ವಶನ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಒಳಗೆ ಕೇಳುವಂತಹ ಪ್ರಾಬ್ಲಮ್ಸ್, ಆ ನಂತರ ದಟ್ ನಮ್ಮ ಎಕ್ಸಾಮಿಗೆ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ ಅನ್ನ ನಾವೇನಪ್ಪಾ ಅಂದ್ರೆ 1 by 1 ಏನಂತಾರೆ ಡಿಸ್ಕಸ್ ಮಾಡ್ಕೊತಾ ಹೋಗೋಣಂತ್ರಿ. ಸೊ ಮೊದಲನೇ ಪ್ರಶ್ನೆ ಏನದ ನೋಡ್ರಿ, ದ ವ್ಯಾಲ್ಯೂ ಆಫ್ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ವೆನ್ x ಈಕ್ವಲ್ ಟು 2 ಪ್ಲಸ್ ರೂಟ್ 3 ಈಸ್. x ವ್ಯಾಲ್ಯೂ ಇದಾಗಿತ್ತು ಅಂದ್ರೆ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳ್ತಿರ್ತಾರೆ. ಸೊ ನಾವು ಇದನ್ನ ಎರಡು ರೀತಿ ಮಾಡಬಹುದು. ದಟ್ ಮೊದಲನೇದು ಏನಪ್ಪಾ ಅಂದ್ರೆ x ವ್ಯಾಲ್ಯೂ ಡೈರೆಕ್ಟ್ ಆಗಿ ಹಾಕಿದ್ವಿ ಅಂತಂದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ. ಇಲ್ಲ ಅಂತಂದ್ರೆ ದಟ್ ನಾವು x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಎಕ್ಸ್ಪಾನ್ಷನ್ ಅದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ನೋಡ್ಕೊಂಡು ನಾವು ಮುಂದ್ ಮಾಡ್ಕೊತಾ ಹೋಗ್ಬೋದು. ಓಕೆ, ನಾನು ನಿಮ್ಗೆ ದಟ್ ಇದ್ರೊಳಗೆ ಹೇಳಿದ್ರಿ ದಟ್ ಫಾರ್ಮುಲಾ ಎಕ್ಸ್ಪ್ಲೇನ್ ಮಾಡುವಾಗ ದಟ್ ನೋಡುವಾಗ ನಾವು ನೋಡಿದ್ವಿ ಐಡೆಂಟಿಟೀಸ್ ನೋಡುವಾಗ ಏನ್ರಿ x ಪ್ಲಸ್ 1 by x ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂತಂದ್ರೆ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಪ್ಲಸ್ 2 ಆಗಿರುತ್ತೆ. ಯಾಕಂದ್ರೆ ಇಲ್ಲಿ ಮುಂದೆ x ಇಂಟು 1 by x ಅಂದ್ರೆ x ಕ್ಯಾನ್ಸಲ್ ಆಗಿ 2 ಉಳಿದಿರ್ತೈತಿ ಅಂತ ನೋಡಿದ್ವಿ. ಓಕೆ, ನಮ್ಗೆ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ವ್ಯಾಲ್ಯೂ ಬೇಕು ಅಂತಂದ್ರೆ 2 ನ ಈ ಕಡೆ ಹಾಕ್ಬಿಡೋಣ. ನಮ್ಗೆ ಏನ್ ಬರ್ತೈತಿ ಇದು x ಪ್ಲಸ್ 1 ಡಿವೈಡೆಡ್ ಬೈ x ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ ಓಕೆ ಸರಿ ದಟ್ 2 ಈ ಕಡೆ ಹೋದ್ರೆ ಏನಾಗುತ್ತೆ ಮೈನಸ್ 2 ಇಸ್ ಈಕ್ವಲ್ ಟು x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಬಂದಿರ್ತೈತಿ. ಓಕೆ, ಸೊ ದಟ್ ನಾವು ಇದನ್ನ ಸಾಲ್ವ್ ಮಾಡಿದ್ರೆ ದಟ್ ನಮ್ಗೆ ಆನ್ಸರ್ ಡೈರೆಕ್ಟ್ ಆಗಿ ಸಿಗ್ತೈತಿ. ಓಕೆ, x ಅಂದ್ರೆ ಏನದ್ರಿ 2 ಪ್ಲಸ್ ರೂಟ್ 3 ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ ರೂಟ್ 3 ದಟ್ ಇದ್ರದ್ದು ಏನದ ಅಂತಂದ್ರಿ ದಟ್ ಹೋಲ್ ಸ್ಕ್ವೇರ್ ಮೈನಸ್ 2 ಅನ್ನೋದು ಏನಾಗಿರ್ತೈತಿ ಅಂದ್ರೆ x ಸ್ಕ್ವೇರ್ ಪ್ಲಸ್ 1 by x ಸ್ಕ್ವೇರ್ ಗೆ ಈಕ್ವಲ್ ಆಗಿರ್ತೈತಿ. ಓಕೆ, ಸೊ ದಟ್ ಇದ್ರ LCM ತೆಗೀರಿ, ಇದು ಬ್ರಾಕೆಟ್ ಹಾಕುವಂತ ಅವಶ್ಯಕತೆ ಇಲ್ಲ. ಓಕೆ, ಇದ್ರ LCM ತೆಗೀರಿ, ಇಲ್ಲಿ ಏನು ಇಲ್ಲ ಅಂದ್ರೆ 1 ಇರ್ತದ್ರಿ. ಇವೆರಡರ LCM ಏನಾಗುತ್ತೆ 2 ಪ್ಲಸ್
ರೂಟ್ 3 ಆಗುತ್ತೆ. ಇಲ್ಲಿ 1 ಗೆ ಇದರಲ್ಲೇ ಮಲ್ಟಿಪ್ಲೈ ಮಾಡಿದ್ರೆ ಇದು ಸಿಗ್ತತಿ ಅಂತಂದ್ರೆ ಅಗೇನ್ ನಾವ್ ಏನ್ ಮಾಡ್ಬೇಕಂದ್ರೆ 2 ಪ್ಲಸ್ ರೂಟ್ 3 ಲಿಂದನ ಇಂಟು ಮಾಡಬೇಕು. ಓಕೆ, ಇಂಟು 2 ಪ್ಲಸ್ ರೂಟ್ 3. ಓಕೆ, ಆ ನಂತರ ಇದು 2 ಪ್ಲಸ್ ರೂಟ್ 3 ಬರ್ಬೇಕಂದ್ರೆ ಇದಕ್ಕೆ ಎದರಲ್ಲಿ ಇಂಟು ಮಾಡ್ಬೇಕಂದ್ರೆ 1 ಇಂಟು ಮಾಡ್ತೀವಿ. ಸೊ ಇದು 2 ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಮೈನಸ್ 2 ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಆಗಿರ್ತೈತಿ. ಓಕೆ, ಇದೇನಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ಆಗೈತಿ. ಅಂದ್ರೆ ಎ ಸ್ಕ್ವೇರ್ ಪ್ಲಸ್ 2ab 2 ಇಂಟು 2 ಇಂಟು ರೂಟ್ 3 ಅಂದ್ರೆ 4 ರೂಟ್ 3 ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ಏನಾಗುತ್ತೆ ರೂಟ್ 3 ಸ್ಕ್ವೇರ್ ಅಂದ್ರೆ 3 ಆಗುತ್ತೆ ಪ್ಲಸ್ 1 ಡಿವೈಡೆಡ್ ಬೈ 2 ಪ್ಲಸ್ ರೂಟ್ 3 ಆಗಿರ್ತೈತಿ. ಓಕೆ, ದಟ್ ಹೋಲ್ ಸ್ಕ್ವೇರ್ minus 2 is equal to x square plus 1 divided by x square. 4 1 5 5 3 8 plus 4 root 3 divided by 2 plus root 3 whole square minus 2 is equal to x square plus 1 divided by x square. ಇದರೊಳಗೆ ಏನ್ ಮಾಡೋಣ ಅಂತಂದ್ರೆ ದಟ್ ನ್ಯೂಮರೇಟರ್ ಒಳಗೆ 4 ಅನ್ನ ಕಾಮನ್ ತೆಗೆಯೋಣ. 4 ಕಾಮನ್ ತೆಗೆದ್ರೆ ಏನು ಉಳಿತೈತಿ ಇಲ್ಲಿ 2 ಉಳಿತೈತಿ. ಇಲ್ಲಿ ಪ್ಲಸ್ ಇಲ್ಲಿ ಏನು ಉಳಿತೈತಿ ಅಂದ್ರೆ ರೂಟ್ 3 ಉಳಿತೈತಿ ಡಿವೈಡೆಡ್ ಬೈ 2 ಪ್ಲಸ್ ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ 2 ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಓಕೆ, ಸೊ ಇಲ್ಲಿ 2 ಪ್ಲಸ್ ರೂಟ್ 3 ಅದ, ಇಲ್ಲೂ 2 ಪ್ಲಸ್ ರೂಟ್ 3 ಅದ, ಇದಕ್ಕೆ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನು ಉಳಿತೈತಿ ಅಂದ್ರೆ 4 ಸ್ಕ್ವೇರ್ ಮೈನಸ್ 2 ಉಳಿತೈತಿ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಅಂದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತೆ ಅಂದ್ರೆ 4 ಸ್ಕ್ವೇರ್ ಅಂದ್ರೆ 16 ಆಗುತ್ತೆ. 16 ಮೈನಸ್ 2 ಅಂದ್ರೆ ಏನಾಗುತ್ತೆ 14 ಬಂದಿರತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ಸೊ ಇದ್ರೊಳಗ ದಟ್ ನಮ್ಗ ದಟ್ ಎರಡು ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ದಟ್ ಸೇರಿದವ್ರಿ. ನಮ್ಗ ಸ್ಕ್ವೇರ್ ರೂಟ್ ಏನಪ್ಪಾ ಅಂತಂದ್ರೆ ವ್ಯಾಲ್ಯೂ ಗೊತ್ತಿರಬೇಕು. ದಟ್ ಅದ್ರದ್ದು ಏನಂದ್ರೆ ದಟ್ ಎಕ್ಸ್ಪೋನೆಂಟ್ಸ್ ಅಂತ ನಮ್ಗೆ ಏನಪ್ಪಾ ಅಂತಂದ್ರೆ ದಟ್ ರೂಲ್ಸ್ ಗೊತ್ತಿರಬೇಕು. ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ದಟ್ ಐಡೆಂಟಿಟಿನೂ ಗೊತ್ತಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಬಂದಿರ್ತೈತಿ. ನಂತರ ಎರಡನೆಯ ಲೆಕ್ಕ ಏನಂದ್ರೆ ನೋಡ್ರಿ, ದ ವ್ಯಾಲ್ಯೂ ಆಫ್ ಎ ಸ್ಕ್ವೇರ್ ಡಿವೈಡ್ ಬೈ 3 ದಟ್ ಇದಿಷ್ಟುದು ಏನಪ್ಪಾ ಅಂದ್ರೆ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಸೊ ದಟ್ ಇದು ನೋಡ್ಲಿಕ್ಕೆ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ದೂರದರಿ. ದಟ್ ನೋಡ್ಲಿಕ್ಕೆ ದೂರದ, ಮಾಡ್ಲಿಕ್ಕೆ ಏನಪ್ಪಾ ಅಂದ್ರೆ ಅಂತ ದೂರದಲ್ರಿ, ಈಸಿ ಅದ. ಮೊದಲಿಗೆ ನಾನು ಇದನ್ನ ಫಸ್ಟ್ ಇದನ್ನ ಬರ್ಕೊಂಡ್ಬಿಡ್ತೇನೆ ರೀ. ಏನದ್ರಿ ಅದು ಎ ಬೈ ಎ ಸ್ಕ್ವೇರ್ ಡಿವೈಡೆಡ್ ಬೈ 3. ಓಕೆ, ರೈಟ್. ಸೊ ಇದನ್ನ ನೋಡಿದ್ರೆ ನಮ್ಗೆ ಯಾವ ರೀತಿ ಅದ್ರಿ ಇದು ಯಾವ ರೀತಿ ಐತಿ ಅಂತಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ತರ ಅದ್ರಿ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ತರ ಅದ. ಬಟ್ ಇದ್ರೊಳಗೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಮ್ ಕನ್ಫ್ಯೂಸ್ ಮಾಡ್ಲಿಕ್ಕೆ ಇದನ್ನೊಂದು ಕೊಟ್ಟಿದಾರ. 3/9 ಅದರಿ. ಅದ್ರ ಬಗ್ಗೆ ನಾವು 3 1 3 3 3 9 3 1 3 3 3 9 6 1 6 6 3 18 6 1 6 6 3 18. ಸೊ ಇದನ್ನ ನಾವು ಈ ರೀತಿ ಇದನ್ನ ಕ್ಯಾನ್ಸಲ್ ಮಾಡ್ಕೊಂಡ್ವಿ ಅಂತಂದ್ರೆ ದಟ್ ನಮಗ ಇಲ್ಲಿ ಏನು ಉಳಿತೈತ್ರಿ, ಏನು ಉಳಿತೈತಿ ಅಂತಂದ್ರೆ ದಟ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 3 ಮೈನಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 3 ಕ್ಯೂಬ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ 3 ಪ್ಲಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 3 ಕ್ಯೂಬ್ ಪ್ಲಸ್ ಸಿ ಸ್ಕ್ವೇರ್ ಡಿವೈಡೆಡ್ ಬೈ 3 ಪ್ಲಸ್ ಮೈನಸ್ ಎ ಸ್ಕ್ವೇರ್ ಡಿವೈಡೆಡ್ ಬೈ 3 ಹೋಲ್ ಕ್ಯೂಬ್ ಆಗ್ತದೆ. ಓಕೆ, ರೈಟ್. ಇನ್ನು ಸ್ವಲ್ಪ ಬೆಟರ್ ಇದಾಯ್ತ್ರಿ. ದಟ್ ಈಗ ಏನಂದ್ರೆ ಡಿವೈಡೆಡ್ ಬೈ 3 ಐತಲ್ರಿ, ಎಲ್ಲಾ ಕಡೆ ಡಿವೈಡೆಡ್ ಬೈ 3 ಅಂತಂದ್ರೆ ಇದ್ರ ಎರಡರ ಬದಲಿ 1 3 ತಗೋಬಹುದು. ಎಲ್ಸಿಎಂ ತಗೊಂಡ್ರೆ ಇಲ್ಲಿ 3 1 3 ಬರ್ತದೆ, ಇಲ್ಲಿ 1 3 ಬರ್ತೈತಿ. ದಟ್ ಅದ್ರದ್ದು ಕ್ಯೂಬ್ ಅದ ಎಲ್ಲಾ ಕಡೆ. ಹಂಗಂದ್ರೆ ದಟ್ ಇದನ್ನ ಓವರಾಲ್ ಆಗಿ ನಾವ್ ಏನ್ ತೆಗಿಬಹುದು ಅಂತಂದ್ರೆ 1 ಡಿವೈಡೆಡ್ ಬೈ 3 ಟು ದ ಪವರ್ 3 ಅಂತ ತಗೋಬಹುದು. ಇಲ್ಲಿ ನಮ್ಗೆ ಏನ್ ಉಳಿತೈತ್ರಿ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಹೋಲ್ ಕ್ಯೂಬ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಹೋಲ್ ಕ್ಯೂಬ್. ಆ ನಂತರ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಹೋಲ್ ಕ್ಯೂಬ್ ಉಳಿತೈತಿ. ಓಕೆ, ಸೊ ಇದೇನಂದ್ರೆ ಇದು ಯಾವ ಫಾರ್ಮ್ ಆಗೈತ್ರಿ ದಟ್ ಇದನ್ನ ಪೂರ್ತಿ ಇದನ್ನ ನೋಡಿದ್ವಿ ಅಂತಂದ್ರೆ ದಟ್ ಇದನ್ನ ನಾವು ಒಂದು ಬ್ರಾಕೆಟ್ ಹಾಕೊಂಡ್ಬಿಡ್ತೀನಿ ಇಲ್ಲಿ. ಇದು ಯಾವ ಫಾರ್ಮ್ ಆಗೈತೆ ಅಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಫಾರ್ಮ್ ಆಗೈತಿ. ದಟ್ ನಮ್ಗೆ ಇದ್ರೊಳಗೆ ಇನ್ನೂ ಒಂದು ಏನ್ ಕೊಟ್ಟಿದ್ರು ಅಂತಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ವ್ಯಾಲ್ಯೂ ದಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆದಾಗ ಅಂತಂದ್ರೆ ಒಂದು ಕೊಟ್ಟಿದ್ರಿ. ಇದಿಷ್ಟು ಸೇರಿಸಿದ್ರೆ 0 ಆಗತ್ತೇನೋ ಒಂದ್ಸಾರಿ ನೋಡ್ರಿ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಪ್ಲಸ್ ಸ್ಕ್ವೇರ್ ಮಿಸ್ ಆಗದ, ಹಾ ರೈಟ್, ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್. ಇದಿಷ್ಟು ಸೇರಿಸಿದ್ರೆ ಏನಾಗುತ್ತೆ ಎ ಸ್ಕ್ವೇರ್ಗೆ ಎ ಸ್ಕ್ವೇರ್ ಹೋಯ್ತು, ಬಿ ಸ್ಕ್ವೇರ್ಗೆ ಬಿ ಸ್ಕ್ವೇರ್ ಹೋಯ್ತು, ಸಿ ಸ್ಕ್ವೇರ್ಗೆ ಸಿ ಸ್ಕ್ವೇರ್ ಹೋಯ್ತು. ಅಂದ್ರೆ ಇದು 0 ಆಗುತ್ತೆ. ಅಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು ಏನೈತಿ ಅಂತಂದ್ರೆ 0 ಅದ. ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಆಗಿತ್ತು ಅಂತಂದ್ರೆ ದಟ್
ಇಫ್ ಎ ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 0 ಅಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ 3abc ಆಗಿರ್ತೈತಿ ಅಂತಂದು ಹೇಳಿದ್ರು. ಸೊ ಇದನ್ನ ನಾ ಇಲ್ಲಿ ಕಂಟಿನ್ಯೂ ಮಾಡ್ತೇನ್ರಿ. 1/3 ಕ್ಯೂಬ್ ಅಂತಂದ್ರೆ 27 ಇಂಟು ಇದು ಎ ಇದು ಬಿ ಇದು ಸಿ ಅನ್ಕೊಂಡಿವಿ ಅಂತಂದ್ರೆ ಎ ಇಂಟು ಬಿ ಇಂಟು ಸಿ ಅಂತಂದ್ರೆ ಇದೇನಾಗತ್ರಿ ಎ ಸ್ಕ್ವೇರ್, ಇಲ್ಲಿ ಸ್ಕ್ವೇರ್ ಮಿಸ್ ಮಾಡಿದೇವಿ, ಬಿ ಸ್ಕ್ವೇರ್ ಹೋಲ್ ಕ್ಯೂಬ್. ಓಕೆ, ಎ ಸ್ಕ್ವೇರ್ ಇದು ಎ ಇಂಟು ಬಿ ಇಂಟು ಸಿ, ಸಾರಿ 3abc ಆಗುತ್ತಲ್ರಿ, ದಟ್ ಇಲ್ಲೊಂದು 3 ಮಿಸ್ ಮಾಡ್ತಾ ಇದೀವಿ. ಸರಿ, ಇದಾಗುತ್ತೆ 1/27 ಇಂಟು 3 ಇಂಟು ಎ ಇಂಟು ಬಿ ಇಂಟು ಸಿ, ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗಿರ್ತೈತಿ. ಓಕೆ, ಸೊ ದಟ್ ಇಲ್ಲಿ ಇಂಟು ಇಲ್ಲಿ ಇಂಟು ಇರ್ತದ್ರಿ. 3 1 3 3 9 27 ಅಂದ್ರೆ ದಟ್ 1/9 ಇಂಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಮೈನಸ್ ಸಿ ಸ್ಕ್ವೇರ್ ಇಂಟು ಸಿ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಆಗಿರ್ತೈತಿ. ಓಕೆನಾ? ಸೊ ದಟ್ ಆಪ್ಷನ್ಸ್ ಅನ್ನ ನೋಡಿದ್ವಿ ಅಂತಂದ್ರೆ ದಟ್ 1/9 ಇರುವುದು ಏನಪ್ಪಾ ಅಂತಂದ್ರ ಆಪ್ಷನ್ 3 ಒಂದೇ ಅದರಿ. ದಟ್ ಇದು ನಮ್ಮ ಆನ್ಸರ್ ಆಗಿರ್ತೈತಿ. ಸರ್ ಮತ್ತೆ ಇದು ಬಂದಿಲ್ಲ ಅಲ್ರಿ? ಇದು ಬಂದದ್ರಿ. ಇಲ್ಲಿ ಏನಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಏನ್ರಿ? ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಬಿ ಪ್ಲಸ್ ಸಿ ಇಂಟು ಬಿ ಮೈನಸ್ ಸಿ, ಸಿ ಪ್ಲಸ್ ಸಿ ಎ ಇಂಟು ಸಿ ಮೈನಸ್ ಎ ಮಾಡಿದ್ರೆ ನಮ್ಗೆ ಇದು ಇಷ್ಟು ಬರ್ತೈತಿ. ಸೊ ಈ ರೀತಿಯಾಗಿ ನಾವೇನಪ್ಪಾ ಅಂತಂದ್ರೆ ಆನ್ಸರ್ ಅನ್ನ ಫೈಂಡ್ ಮಾಡ್ಬೋದು. ಓಕೆ ರೈಟ್, ಇದು ನಮ್ಮ ಎರಡನೇ ಲೆಕ್ಕ ಆಗಿತ್ತು. ನಂತರ ಮೂರನೆಯ ಲೆಕ್ಕ ಏನದು ನೋಡ್ರಿ. ದಟ್ ಕೋಎಫಿಷಿಯಂಟ್ ಆಫ್ PQ in the expansion 4p minus 3q whole square. Okay, 4p minus 3q whole square ಒಳಗ PQ ಏನಪ್ಪಾ ಅಂತಂದ್ರ 4p minus 3q whole square. ಇದ್ರೊಳಗ PQ ಏನಪ್ಪಾ ಅಂದ್ರೆ ಕೋಎಫಿಷಿಯಂಟ್ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ. ಇದು ಯಾವ ಫಾರ್ಮ್ ಆಗೈತಿ ಅಂತಂದ್ರೆ a minus b whole square ಫಾರ್ಮ್ ಆಗೈತಿ. ಅಂದ್ರೆ ಇದೇನಾಗುತ್ತೆ ಅಂತಂದ್ರೆ a square minus 2ab plus b square ಆಗಿರ್ತೈತಿ. ಓಕೆ, ದಟ್ 4 4 16p square minus 4 2 8 8 3 24pq plus 3 3 9q square. ದಟ್ ಅವ್ರು ಏನ್ ಕೇಳಾಕತ್ತಾರ್ರಿ, pq ಏನಂತಂದ್ರೆ ದಟ್ ಕೋಎಫಿಷಿಯಂಟ್ ಕೇಳಾಕತ್ತಾರ. pq ಕೋಎಫಿಷಿಯಂಟ್ ಏನಾಗಿರ್ತೈತಿ ಅಂತಂದ್ರೆ -24 ಆಗಿರ್ತೈತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 2 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ? ನಂತರ ನಾಲ್ಕನೇ ಲೆಕ್ಕ ಏನದ್ರಿ, a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 10. ಇದು ಸ್ವಲ್ಪ ಏನಪ್ಪಾ ಅಂತಂದ್ರೆ ದಟ್ ಲೆಂದಿ ಅದ್ರಿ ಪ್ರಾಬ್ಲಮ್. ಈಗ ದಟ್ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ನಾಲ್ಕನೇ ಲೆಕ್ಕದಿಂದ ನಾವೇನಾದ್ರೆ ಡಿಸ್ಕಸ್ ಮಾಡುವಂತ. ನೆಕ್ಸ್ಟ್ ನಾಲ್ಕನೇ ಲೆಕ್ಕ ಏನ್ ನೋಡ್ರಿ, ಗಿವನ್ a ಪ್ಲಸ್ ಬಿ ಪ್ಲಸ್ ಸಿ ಈಕ್ವಲ್ ಟು 10 ಅಂಡ್ ab ಪ್ಲಸ್ bc ಪ್ಲಸ್ ca ಈಕ್ವಲ್ ಟು 25, then the value of a cube plus b cube plus c cube minus 3abc. ದಟ್ ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರಿ. ನಮಗ ಡೈರೆಕ್ಟ್ ಆಗಿ ಈ ಫಾರ್ಮುಲಾನ ಗೊತ್ತದ. ದಟ್ ಅದೇನ ಬರ್ಕೊಂಡ್ಬಿಡೋಣಂತ್ರಿ. ಏನ್ರಿ, a cube plus b cube plus c cube is c cube minus 3abc is equal to a plus b plus c into a square plus b square plus c square minus ab plus minus ab minus bc minus ca. ಓಕೆ, ಸೊ ದಟ್ ಇದು ನಮಗ ಫಾರ್ಮುಲಾ ಗೊತ್ತದ. ಆದ್ರೆ ಸಮಸ್ಯೆ ಏನಪ್ಪಾ ಅಂತಂತಂದ್ರ ನಮಗ ಇಲ್ಲಿ ಅವ್ರು ಕೊಟ್ಟಿರುವಂತದ್ರೊಳಗ a ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಗೊತ್ತೈತಿ, ab ಪ್ಲಸ್ bc ಪ್ಲಸ್ ca ವ್ಯಾಲ್ಯೂ ಗೊತ್ತೈತಿ. ಆದ್ರೆ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಏನಪ್ಪಾ ಅಂತಂದ್ರೆ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ಸೊ ಅದ್ರ ಸಂಬಂಧ ಏನ್ ಮಾಡನ್ರಿ, ಇದನ್ನ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಏನದಲ್ರಿ ಅದನ್ನ ಏನಪ್ಪಾ ಅಂದ್ರೆ ಸ್ವಲ್ಪ ಬದಲಾವಣೆ ಮಾಡೋಣ. ಯಾವ ರೀತಿ ಬದಲಾವಣೆ ಮಾಡೋಣ, ನಮಗ ಇದು ಗೊತ್ತದರಿ. ಏನ್ ಗೊತ್ತದ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಗೊತ್ತದರಿ. ಏನ್ರಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ 2bc ಪ್ಲಸ್ 2ca. ಹೌದಾ? ರೈಟ್. ಈಗ ದಟ್ ಇದ್ರೊಳಗೆ ಏನ್ ಮಾಡೋಣ ಅಂತಂದ್ರೆ 2ca. ಓಕೆ ರೈಟ್. ಈ ಮೂರದೊಳಗೆ ಏನ್ ಮಾಡೋಣ ಅಂತಂದ್ರೆ 2 ಕಾಮನ್ ತೆಗೆದುಬಿಡೋಣ ಅಂತ್ರಿ. ಸೊ 2 ಕಾಮನ್ ತಗೊಂಡ್ರೆ ಅಂದ್ರೆ ಇದೇನಾಗುತ್ತೆ ಅಂದ್ರೆ 2 ಇಂಟು ab ಪ್ಲಸ್ bc ಪ್ಲಸ್ ca ಆಗಿರ್ತೈತಿ. ನಮಗೆ ಏನ್ ಬೇಕ್ರಿ, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ವ್ಯಾಲ್ಯೂ ಬೇಕು ಅಂತಂದ್ರೆ ಇದನ್ನಿಷ್ಟು ಈ ಕಡೆ ಎಡಗಡೆ ತೊಗೊಂಬಂದ್ರೆ ಅಂದ್ರೆ ನಮ್ಗೆ ಆನ್ಸರ್ ಸಿಕ್ಕಿರ್ತದೆ. ಸಿಂಪಲ್. ರೈಟ್. ಇದನ್ನ ಸ್ವಲ್ಪ ನಾವು ಬದಲಾವಣೆ ಮಾಡ್ಕೊಂಡ್ ಬರ್ಕೋತೆ ನೋಡ್ರಿ. ಯಾವ ರೀತಿ, a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್, ಅದಕ್ಕೂ ಮುಂಚೆ ಇದನ್ನ ಬದಲಾವಣೆ ಮಾಡ್ಕೊಂಡಿದ್ದೆ ಬರ್ಬಿಡೋದು ಮೊದ್ಲೆಕ್ಕ. ಏನ್ರಿ, a ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಮೈನಸ್ 2ab ಪ್ಲಸ್ bc
plus CA is equal to A square plus B square plus C square ಆಗಿರ್ತದೆ. ಓಕೆ, ಸೊ ದಟ್ ಮೇಲ್ಗಡೆ ಬರ್ಕೊಳ್ಳೋದಾಯ್ತು ಅಂದ್ರೆ ಏನ್ರಿ, A cube plus B cube plus C cube minus 3ABC is equal to A plus B plus C ಏನದಲ್ರಿ ಅದೇ ಇರ್ಲಿ ಇಂಟು A square plus B square plus C square ಇದ್ದ ಜಗದೊಳಗ ನಾವೇನ್ ಮಾಡೋಣ ಅಂತಂದ್ರೆ ದಟ್ ಇದನ್ನ ಹಾಕ್ಬಿಡೋಣ. ಅಂದ್ರೆ ಏನಾಗುತ್ತೆ ಇದು, ಏನಾಗುತ್ತೆ ರೀ, A plus B plus C whole square minus 2AB plus BC plus CA. ಇಲ್ಲಿ ಏನದ ರೀ, ಇಲ್ಲಿ ಏನದ ಅಂತಂದ್ರೆ ದಟ್ ಮೈನಸ್ ಅನ್ನ ಕಾಮನ್ ತಗೋಬಿಡೋಣ. ಇಲ್ಲಿ ಏನ್ ಬರ್ತೀರಿ, AB plus BC plus CA ಬಂದಿರ್ತೈತಿ. ಓಕೆ, ಆಗ್ಬೋದಾ? ರೈಟ್, ಸಿಂಪಲ್. ಓಕೆ, ಇದು ನಮಗ್ ಗೊತ್ತದ ರೀ, ಇದು ಇಷ್ಟು ವ್ಯಾಲ್ಯೂ ಗೊತ್ತದ ನಮಗ. ಹೆಂಗ್ರಿ, ಇಲ್ಲಿ ಮಿಸ್ ಆಗ A plus B plus C. ರೈಟ್, A plus B plus C ವ್ಯಾಲ್ಯೂ ಕೊಟ್ಟಾರಿ, ಏನದ ರೀ 10 ಅದ, ಇಲ್ಲಿ 10 ಬರ್ಕೋತೇವಿ. A plus B plus C ವ್ಯಾಲ್ಯೂ ಅದ ರೀ, ಅಂದ್ರೆ ಇದೇನದ 10 ಸ್ಕ್ವೇರ್ ಅದ, ಮೈನಸ್ ಇದು ವ್ಯಾಲ್ಯೂ ಗೊತ್ತದ್ರಿ ಏನ್ರಿ 2 into 25 ಮೈನಸ್ ಇದ್ರ ವ್ಯಾಲ್ಯೂ ಏನದ ರೀ 25. ಸಿಂಪಲ್. ನಾವು ಸ್ವಲ್ಪ ಇಲ್ಲಿ ಟೈಮ್ ವೇಸ್ಟ್ ಇದನ್ನ ನಾವು ಸ್ಪೆಂಡ್ ಮಾಡಿದ್ರಲ್ಲಿ ನಮ್ಗೆ ಏನಪ್ಪಾ ಅಂದ್ರೆ ನೀಟಾಗಿ ಏನಂದ್ರೆ ನಮ್ಗೆ ಲೆಕ್ಕ ಮಾಡ್ಲಿಕ್ಕೆ ಇಲ್ಲಿ ಸಿಗ್ಲಿಕ್ಕೆ ಸರಿನಾ. ರೈಟ್, ದಿಸ್ ಇಸ್ ಈಕ್ವಲ್ ಟು 10 ಇಂಟು 10 ಸ್ಕ್ವೇರ್ ಅಂದ್ರೆ 100 ಮೈನಸ್ 25 ಅಲ್ಲ 50, 50 ಮೈನಸ್ 50 ಮೈನಸ್ 25 ಅಂದ್ರೆ ಮೈನಸ್ 75 ಬರ್ತ್ರಿ. ಓಕೆ, 10 ಗುಂಡ್ಲೆ 100 ಒಳಗೆ 75 ಹೋದ್ರೆ 25 ಹತ್ಲೆ ಏನ್ ಬರ್ತೈತಿ ಅಂತಂದ್ರೆ 250 ಬರ್ತೈತಿ. ಇಲ್ಲಿ ನಾವು ಮೈನಸ್ ಇದ್ದದನ್ನ ಇದು -3 ಇದು ಎರಡು ಏನಪ್ಪಾ ಅಂದ್ರೆ ಎರಡು ಸೇರಿಸಬಹುದಾಗಿತ್ತು, ಆದ್ರೆ ದಟ್ ಸೇರಿಸಿದ್ರೆ ಮತ್ತೆ ಇನ್ನೊಂದು ಸ್ಟೆಪ್ ನಮ್ಗೆ ಬರಿಬೇಕಾಗತ್ತ ಅನ್ನೋ ಉದ್ದೇಶಕ್ಕೆ ನಾನು ಡೈರೆಕ್ಟ್ ಆಗಿ ಬರ್ತಿರೋದಿಲ್ಲ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 250, ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿರ್ತದೆ. ಓಕೆ, ಸ್ವಲ್ಪ ನಾವು ಏನಪ್ಪಾ ಅಂದ್ರೆ ಸಮಾಧಾನದ ವಿಚಾರ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗ್ತಿರ್ತಾವ್ರಿ. ಇದು 4ನೇ ಲೆಕ್ಕ ಆಗಿತ್ತು. ನಂತರ 5ನೆಯ ಲೆಕ್ಕ ಏನದು ನೋಡ್ರಿ, ಇಫ್ A plus B equal to 2 root 3 and AB equal to 3, find A divided by B plus B divided by A. So that ಏನ್ ಫೈಂಡ್ ಮಾಡಂದಾರಿ ನಮ್ಗೆ A divided by B plus B divided by A ಫೈಂಡ್ ಮಾಡಂದಾರಿ. ದಟ್ ಇದ್ರ LCM ತಗೊಂಡು ಮುಂದೆ ಹೋಗೋಣ. ಸೊ ಇದ್ರ LCM ತಕೊಂಡ್ರೆ ಏನ್ ಬರ್ತೈತ್ರಿ, LCM AB ಬರ್ತೈತಿ. ಇಲ್ಲಿ ಇದು ಬರ್ಬೇಕು ಅಂದ್ರೆ ಇದಕ್ಕೆ ಇನ್ನು ಏನ್ ಗುಣಿಸ್ಬೇಕ್ರಿ, A ಗುಣಿಸ್ಬೇಕು. ಇದು ಬರ್ಬೇಕು ಅಂದ್ರೆ ಇದಕ್ಕೆ ಇನ್ನು ಏನ್ ಗುಣಿಸ್ಬೇಕ್ರಿ, B ಗುಣಿಸ್ಬೇಕು. A ಇಂಟು A ಸ್ಕ್ವೇರ್, B ಇಂಟು B ಸ್ಕ್ವೇರ್ ಆಗಿರ್ತೈತಿ. ಓಕೆ, ಸೊ ದಟ್ A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂತಂದ್ರೆ ದಟ್ ನಮ್ಗೆ ಇಲ್ಲಿ ಕೊಟ್ಟಿರೋದು ಏನ್ ಕೊಟ್ರಿ, A ಪ್ಲಸ್ B ಕೊಟ್ರಲ್ಲ, A ಪ್ಲಸ್ B ಮತ್ತೆ AB ಕೊಟ್ರ. ಇಲ್ಲಿ ಡೈರೆಕ್ಟ್ ಆಗಿ ಹಾಕೊಂಡ್ಬಿಡ್ತೀವಿ. A ಸ್ಕ್ವೇರ್ ಪ್ಲಸ್ B ಸ್ಕ್ವೇರ್ ಅಂದ್ರೆ ಏನ್ ಬರೀಕ್ ಸಾಧ್ಯ ರೀ, ಏನ್ ಬರೀಬಹುದು ಅಂತಂದ್ರೆ A ಪ್ಲಸ್ B ಹೋಲ್ ಸ್ಕ್ವೇರ್ ಮೈನಸ್ 2AB ಅಂತ ಬರ್ಕೋಬಹುದು ಡಿವೈಡೆಡ್ ಬೈ AB. A ಪ್ಲಸ್ B ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ 2 ರೂಟ್ 3 ಹೋಲ್ ಸ್ಕ್ವೇರ್, 2 ರೂಟ್ 3 ಹೋಲ್ ಸ್ಕ್ವೇರ್ ಮೈನಸ್ 2AB. AB ಅಂದ್ರೆ ಏನದರಿ 3 ಅದ ಡಿವೈಡೆಡ್ ಬೈ AB ವ್ಯಾಲ್ಯೂ ಏನಾಗಿರ್ತೈತ್ರಿ 3 ಆಗಿರ್ತೈತಿ. ಸೊ 2 ರೂಟ್ 3 ಹೋಲ್ ಸ್ಕ್ವೇರ್ ಅಂದ್ರೆ ಏನಾಗುತ್ತೆ, ದಟ್ 2 ದ ಸ್ಕ್ವೇರ್ 4 ಆಗುತ್ತೆ, ರೂಟ್ 3 ಸ್ಕ್ವೇರ್ 3 ಆಗುತ್ತೆ, 4 3s 12 ಮೈನಸ್ 6 ಡಿವೈಡೆಡ್ ಬೈ 3. 12 ಒಳಗೆ 6 ಹೋದ್ರೆ 6 ಡಿವೈಡೆಡ್ ಬೈ 3, 3 ಒಂದ್ಲೆ 3, 3 ಎರಡ್ಲೆ 6. ಆನ್ಸರ್ಸ್ ಅನ್ನ ನೋಡಿದ್ರೆ ಆನ್ಸರ್ ಆಪ್ಷನ್ 2 ಬರ್ತೈತಿ. ಸೊ ಇಲ್ಲ ಏನಾದ್ರೂ ಮಿಸ್ ಆಗ್ಯದ ಅಂದ್ರೆ ಮಿಸ್ ಆಗ್ಯದ್ರಿ, ಏನ್ ಮಿಸ್ ಆಗ್ಯದ, ಕರೆಕ್ಟ್ ಅದ 3 ಎರಡ್ಲೆ 6 ಸರಿ ಮಾಡಿದ್ ಕರೆಕ್ಟ್ ಅದರಿ. ದಟ್ ಆಪ್ಷನ್ಸ್ ಒಳಗೆ ಏನೋ ದಟ್ ಮಿಸ್ ಆಗಿದ್ದಂಗೆ ಐತಿ. ದಟ್ ಆನ್ಸರ್ ಇದು ಮಾತ್ರ ಏನಪ್ಪಾ ಅಂದ್ರೆ ಕರೆಕ್ಟ್ ಐತಿ. ನೀವು ಒಂದ್ಸಲ ಏನಪ್ಪಾ ಅಂತಂದ್ರೆ ವೆರಿಫೈ ಮಾಡ್ರಿ. ದಟ್ ಬೇರೆ ಆನ್ಸರ್ ಏನಾದ್ರು ಬರ್ತಿತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ಓಕೆನಾ, ರೈಟ್. ದಟ್ ಇದು 5ನೇ ಲೆಕ್ಕ ಆಗಿತ್ತು. ನೆಕ್ಸ್ಟ್ 6ನೆಯ ಲೆಕ್ಕ ಏನಂದ್ರೆ ನೋಡ್ರಿ, ದಟ್ ಇಫ್ A equal to 5, B equal to 6, C equal to -11, then find the value of A cube plus B cube plus C cube. A cube plus B cube plus C cube ವ್ಯಾಲ್ಯೂ ಫೈಂಡ್ ಮಾಡಂದ್ರಿ. ದಟ್ A cube plus B cube plus C cube ಗೆ ಸಂಬಂಧಪಟ್ಟಂಗ ನಮಗೆ ಸೂತ್ರ ಗೊತ್ತದರಿ. A cube plus B cube plus C cube minus 3ABC is equal to A plus B plus C into A square plus B square plus C square minus AB minus BC minus CA ಸೂತ್ರ ಗೊತ್ತದ. ಇದರೊಳಗೆ ಇನ್ನೂ ಒಂದು ಸೂತ್ರ ಹೇಳಿದ್ವಿ. ಒಂದು ವೇಳೆ ಅಕಸ್ಮಾತ್ ಆಗಿ ಇಫ್ A plus B plus C equal to 0 ಆಗಿತ್ತು ಅಂತಂದ್ರೆ ನಮ್ದು ಇದೇನಾಗಿರ್ತೈತ್ರಿ A cube plus B cube
ಪ್ಲಸ್ ಸಿ ಕ್ಯೂಬ್ ಇದು 0 ಆತಂದ್ರೆ ಪೂರ್ತಿ 0 ಆಗುತ್ತೆ. -3abc ಬಲಗಡೆ ಹೋದ್ರೆ +3abc ಆಗಿರ್ತೈತಿ ಅಂತ ನೋಡಿದ್ವಿ. a ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ 0 ಆಗ್ತದೆ ಇಲ್ಲ ನೋಡ್ರಿ. 5 6 11 11 - 11 ಅಂತಂದ್ರೆ ಏನಪ್ಪಾ ಅಂತಂದ್ರೆ 0 ಆಗ್ತೈತಿ. 5 + 6 - 11 = 0. ಹಂಗಂದ್ರೆ ನಾವು ಡೈರೆಕ್ಟ್ ಆಗಿ ಏನಪ್ಪಾ ಅಂದ್ರೆ a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಪ್ಲಸ್ ಸಿ ಕ್ಯೂಬ್ ಅಂದ್ರೆ 3abc ಅಂತ ಬರಿಬಹುದು. 3 a ಅಂದ್ರೆ 5, b ಅಂದ್ರೆ 6, c ಅಂದ್ರೆ -11. ಓಕೆ, 5 6 30, 33 90, 90 11 990 -990 ಬರುತ್ತೆ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ, ರೈಟ್. ನಂತರ ಲಾಸ್ಟ್ ಲೆಕ್ಕ ದಟ್ 7ನೇದ್ರಿ ಏನದ ನೋಡ್ರಿ. ಲೆಂತ್, ಬೆರ್ತ್ ಅಂಡ್ ಹೈಟ್ ಆಫ್ ಎ ಕ್ಯೂಬಾಯ್ಡ್ ಈಸ್ x + 3, x - 2 and x - 1. then find the volume of ಕ್ಯೂಬಾಯ್ಡ್. ಸೊ ಕ್ಯೂಬಾಯ್ಡ್ ವ್ಯಾಲ್ಯೂಮ್ ಫಾರ್ಮುಲಾ ಏನ್ರಿ? ಕ್ಯೂಬಾಯ್ಡ್ ವ್ಯಾಲ್ಯೂಮ್ ಫಾರ್ಮುಲಾ ಏನಪ್ಪಾ ಅಂತಂದ್ರೆ v = L × b × h. ಓಕೆ, ಲೆಂತ್ ಇಂಟು ಬ್ರೆಡ್ತ್ ಇಂಟು ಹೈಟ್. ಲೆಂತ್ ಎಷ್ಟದ್ರಿ? x + 3, x - 2, x - 1, x + 3, x - 2, x - 1. ಓಕೆ, ಇದು ಯಾವ ಫಾರ್ಮ್ ಐತ್ರಿ? x + a × x + b × x + c ಫಾರ್ಮ್ ಐತಿ. ಸೊ ಇದನ್ನ ಎಕ್ಸ್ಪಾಂಡ್ ಮಾಡಿದ್ವಿ ಅಂತಂದ್ರೆ ಏನ್ ಬರ್ತ್ರಿ? ಡೈರೆಕ್ಟ್ ಆಗಿ ಹಚ್ಚಾನ ಇಲ್ಲ ರೀ, ನಾನು ಇದನ್ನ ಫಸ್ಟ್ ಇದನ್ನ ಬರ್ಕೋತೇನೆ, ಫಾರ್ಮುಲಾ ಬರ್ಕೋತೀನಿ. x + a × x + b × x + c ಏನ್ರಿ? x³ + x² in the bracket a + b + c plus x into bracket ab plus bc plus ca plus abc ಆಗಿರ್ತೈತಿ. ಓಕೆ, ದಟ್ ಹಂಗಂದ್ರೆ ವ್ಯಾಲ್ಯೂಮ್ ಏನಾಗಿರ್ತೈತಿ ಅಂತಂದ್ರೆ ದಟ್ x³ ಗೆ ಈ x³ ಬರ್ಕೊಳ್ಳೋಣ ಪ್ಲಸ್ x² a ಪ್ಲಸ್ b ಪ್ಲಸ್ c ಅಂದ್ರೆ ಇಲ್ಲಿ ಏನದರಿ 3 - 2 - 1 ಪ್ಲಸ್ x ಇಂಟು ab ಅಂದ್ರೆ 3 2 6. ಇದನ್ನ ಡೈರೆಕ್ಟ್ ಆಗಿ ಬರೀಕಿನ ನಾ ಇನ್ನೊಂದು ಸ್ಟೆಪ್ ಬರೀತೀನಿ ರೀ. ಇಲ್ಲಿ 3 ಇಂಟು -2 ಪ್ಲಸ್ bc ಅಂದ್ರೆ -2 ಇಂಟು -1 ಪ್ಲಸ್ ca ಅಂದ್ರೆ -1 ಇಂಟು 3 -1 ಇಂಟು 3 -1 ಇಂಟು 3 ಪ್ಲಸ್ abc ಅಂತಂದ್ರೆ 3 ಇಂಟು -2 ಇಂಟು -1 3 ಇಂಟು -2 ಇಂಟು -1 ಆಗಿರ್ತೈತಿ. ದಿಸ್ ಈಸ್ ಈಕ್ವಲ್ ಟು x³ ಪ್ಲಸ್ 3 ದಟ್ 3 ಇದೇನಾಗುತ್ತೆ ಅಂದ್ರೆ ದಟ್ -1 -2 -1 ಅಂದ್ರೆ 3 ಆಗುತ್ತೆ. 3 ಹೋದ್ರೆ ಏನಾಗುತ್ತೆ ಅಂದ್ರೆ 0 ಆಗುತ್ತೆ. ಇದು ಫುಲ್ ಟರ್ಮ್ ಏನಾಗುತ್ತಪ್ಪ ಅಂತಂದ್ರೆ 0 ಆಗಿರ್ತೈತಿ. ಓಕೆ, ನಂತರ ಇದು ಏನ್ರಿ? x ಇಂಟು -6 -3 ಇಂಟು -2 -6. ಓಕೆ, -2 ಇಂಟು -1 ಅಂತಂದ್ರೆ +2. ಆನಂತರ ಇದೇನಾಗುತ್ತೆ ರೀ? -3 ಒಂದ್ಲೆ 3 ಮೈನಸ್ ಇಂಟು ಪ್ಲಸ್ ಮೈನಸ್ ಆಗಿರ್ತೈತಿ. ಪ್ಲಸ್ ಇದೇನಾಗುತ್ತೆ ರೀ? 3 2 6 6 1 6 ಮೈನಸ್ ಇಂಟು ಮೈನಸ್ ಏನಾಗುತ್ತೆ ಅಂದ್ರೆ ಪ್ಲಸ್ ಆಗಿರ್ತೈತಿ. ಸೊ ದಿಸ್ ಇಸ್ ಈಕ್ವಲ್ ಟು x³ -6 -3 -9 ಪ್ಲಸ್ 2 ಅಂದ್ರೆ ಏನಾಗುತ್ತೆ ರೀ? -7x ಪ್ಲಸ್ 6 ಆಗಿರ್ತೈತಿ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ -7x ಇರಬೇಕು, ಇದು ಇಲ್ಲ, ಇದು ಇಲ್ಲ. ಇವೆರಡರೊಳಗೆ ದಟ್ +6 ಬರಬೇಕು, ಇದು ಬರಲ್ಲ. ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆನಾ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಲ್ ಮಾಡ್ಕೊಡ್ರಿ. ದಟ್ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ ಎಂದ ಲೆಕ್ಕ ಏನದ ನೋಡ್ರಿ. ದ ವ್ಯಾಲ್ಯೂ ಆಫ್ 0.2 ಕ್ಯೂಬ್ ಪ್ಲಸ್ 0.3 ಕ್ಯೂಬ್ ಡಿವೈಡೆಡ್ ಬೈ 0.5 ಸ್ಕ್ವೇರ್ ಈಸ್. ದಟ್ ಇದ್ರ ವ್ಯಾಲ್ಯೂ ಫೈಂಡ್ ಮಾಡಂದ್ರಿ. ದಟ್ ಮೊದಲಕ್ಕೆ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಅನ್ನ ಬರ್ಕೊಂಡ್ಬಿಡೋಣ. ದಟ್ ಏನದರಿ 0.2 ಕ್ಯೂಬ್ ಪ್ಲಸ್ 0.3 ಕ್ಯೂಬ್ ಡಿವೈಡೆಡ್ ಬೈ 0.5 ಸ್ಕ್ವೇರ್. ಓಕೆ, ದಟ್ ಇದು ಯಾವ ರೀತಿ ಐತ್ರಿ? ಇದು ದಟ್ ನೋಡಿದ ತಕ್ಷಣ ಗೊತ್ತಾಗತ್ತೆ ನಮ್ಗೆ a ಕ್ಯೂಬ್ ಪ್ಲಸ್ b ಕ್ಯೂಬ್ ಫಾರ್ಮುಲಾ ಹೋಗೈತಿ. ಹಂಗಂದ್ರೆ ದಟ್ a ಕ್ಯೂಬ್ ಪ್ಲಸ್ b ಕ್ಯೂಬ್ ಅಂದ್ರೆ ಏನದರಿ? a ಪ್ಲಸ್ b ಇಂಟು a ಸ್ಕ್ವೇರ್ ಪ್ಲಸ್ ab ಪ್ಲಸ್ b ಸ್ಕ್ವೇರ್. ಸರಿ ರೀ? ಕರೆಕ್ಟಾ? ಕರೆಕ್ಟ್ ಇಲ್ಲ ರೀ? ತಪ್ಪದ. ಇಲ್ಲಿ ಪ್ಲಸ್ ಐತಿ ಅಂತಂದ್ರೆ ದಟ್ ನಮ್ಗೆ ಇಲ್ಲಿ ಏನ್ ಬರ್ಬೇಕು ಅಂತಂದ್ರೆ ದಟ್ ಮೈನಸ್ ಬರ್ಬೇಕು. ದಟ್ ನಾವು ಇದ್ ರೀತಿ ಫಾಸ್ಟ್ ಆಗಿ ಬರ್ಕೊಂಡ್ರಿ ದಟ್ ಅವಸರದಾಗ ಏನಪ್ಪಾ ಅಂದ್ರೆ ತಪ್ಪಾಗುವಂತ ಸಾಧ್ಯತೆ ಇರುತ್ತೆ, ಹುಷಾರಾಗಿರ್ರಿ. ಓಕೆ, ಸೊ ಹಂಗಂದ್ರೆ ಇದನ್ನ ನಾವು ಎಕ್ಸ್ಪಾಂಡ್ ಮಾಡ್ದಾಯ್ತಂದ್ರೆ ಯಾವ ರೀತಿ ಮಾಡ್ಬೋದ್ರಿ? 0.2 ಪ್ಲಸ್
0.3 ಇಂಟು 0.2 ಸ್ಕ್ವೇರ್ ಮೈನಸ್ ಎ ಬಿ ಅಂದ್ರೆ ಏನ್ರಿ 0.2 ಇಂಟು 0.3 ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನದ್ರಿ 0.3 ಸ್ಕ್ವೇರ್ ಹೋಲ್ ಡಿವೈಡೆಡ್ ಬೈ 0.5 ಸ್ಕ್ವೇರ್ ಆಗಿರ್ತೈತಿ ಓಕೆನಾ. ದಟ್ ಇದು ಮುಂದುವರ್ಸೋಣ 0.2 ಪ್ಲಸ್ 0.3 ಅಂದ್ರೆ ಏನಾಗುತ್ತೆ 0.5 ಆಗುತ್ತೆ ಇಂಟು 0.2 ಸ್ಕ್ವೇರ್ ಅಂದ್ರೆ 0.2 ಇಂಟು 0.2 ಎರಡೆರಡ್ಲೆ 4 ಎರಡು ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ತೀವಿ 0.04 ಮೈನಸ್ ಇದೇನಾಗುತ್ತೆ 3 ಎರಡ್ಲೆ 6 0.06 ಪ್ಲಸ್ ದಟ್ 0.3 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 0.09 ಬಾಗ್ಲೆ ದಟ್ 0.5 ಸ್ಕ್ವೇರ್ ಅಂದ್ರೆ ಏನಾಗುತ್ತೆ 0.025 ಆಗುತ್ತೆ. ದಟ್ ಈ ಸದ್ಯ ಬಿಟ್ಟು ನಾ ಹಿಂಗ ಬರ್ಕೋತೀನಿ ಇದನ್ನ ಯಾಕಂದ್ರೆ ನಮ್ಗೆ ಇಲ್ಲಿ ಒಂದು 0.5 ಅದ ಹಂಗಂದ್ರೆ ನಾವೇನು ಮಾಡ್ಬೋದು ಅಂದ್ರೆ ಈ ಒಂದು 0.5 ಗೆ ಈ ಒಂದು 0.5 ಎರಡದ ಒಂದನ್ನು ತೆಗಿತೀವಿ ಇನ್ನೊಂದು 0.5 ನಮ್ಗೆ ಉಳಿತೈತ್ರಿ ಓಕೆ ರೈಟ್. ಸೊ ಇದನ್ನ ಮಾಡೋದಾಯ್ತು ಅಂದ್ರೆ 9 4 13 ಅಂದ್ರೆ ಏನಾಗ್ತದೆ 0.13 ಮೈನಸ್ 0.6 ದಟ್ ಇದೇನಿಲ್ಲ ಅಂದ್ರೆ 0 ಬರ್ಕೋತೀವಿ ಸಾರಿ 0.06 13 ಒಳಗೆ 6 ಹೋದ್ರೆ 7 ಒಂದ್ರೊಳಗೆ 1 ಹೋದ್ರೆ 0 ದಟ್ 0.07 ಆಗುತ್ತೆ. ಸೊ 0.07 ಬಾಗ್ಲೆ 0.5 ಆಗಿರುತ್ತೆ ಸರಿನಾ ರೈಟ್. ಈಗ ಇಲ್ಲಿ ನೋಡಿದ್ರಿ ಅಂತಂದ್ರೆ ಮೇಲ್ಗಡೆ ಪಾಯಿಂಟ್ ಆಗ್ಬೇಕು 2 ಸ್ಥಾನ ಐತ್ರಿ ಇಲ್ಲಿ 1 ಸ್ಥಾನ ಐತಿ ಹೆಂಗ್ ಮಾಡುದು ಅಂತಂದ್ರೆ ದಟ್ ಛೇದೊಳಗಿರುವಂತದನ್ನ 2 ಸ್ಥಾನ ಮಾಡ್ಕೊಂಡ್ಬಿಡೋಣ ಮುಂದೊಂದು 0 ಬರ್ಕೊಂಡ್ರಿ ಆಯ್ತಾ ರೈಟ್. ಸೊ ಈಗ ಪಾಯಿಂಟ್ ಇಲ್ಲ ಹಂಗೆ ಬರ್ಕೊಂಡೆ ಅಂದ್ರೆ ಇದೇನಾಗತ್ತಂದ್ರೆ 7 ಬಾಗ್ಲೆ 50 ಆಗಿರ್ತೈತಿ ಓಕೆ. ಸೊ ಆಪ್ಷನ್ಸ್ ಅನ್ನ ನೋಡಿದ್ರೆ ದಟ್ ನಮ್ಗೆ ಆಲ್ರೆಡಿ ಅದು ಏನಪ್ಪಾ ಅಂತಂದ್ರೆ ಫ್ರಾಕ್ಷನ್ ಆಗಿ ಕೊಟ್ರ ಆಪ್ಷನ್ 2 ಸರಿಯಾದಂತ ಉತ್ತರ ಆಗಿರ್ತೈತಿ ಓಕೆ. ಇದು ನಮ್ಮ 8ನೇ ಲೆಕ್ಕ ಆಗಿತ್ತು. ನಂತರ 9ನೆಯ ಲೆಕ್ಕ ಏನಂದ್ರೆ ನೋಡ್ರಿ ಇಫ್ x is not equal to 0 and x plus 1 by x equal to 2 then the value of x square plus 1 by x square is ಇದರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಾಕತ್ತಾರ ಓಕೆ. ದಟ್ ನಮಗ ಏನಂತಂದ್ರೆ ದಟ್ ಇದು ಗೊತ್ತದ್ರಿ ಏನ್ ಗೊತ್ತದ್ರಿ x plus 1 divided by x whole square ಎಕ್ಸ್ಪಾನ್ಷನ್ ನಮ್ಗೆ ಗೊತ್ತದನ ಎಸ್ ಗೊತ್ತದ್ರಿ ಏನ್ರಿ x square plus 1 divided by x square plus 2 ಆಗಿರ್ತೈತಿ. ನಮಗ ಇದ್ರ ವ್ಯಾಲ್ಯೂ ಕೇಳ್ರಿ ಇದ್ರ ವ್ಯಾಲ್ಯೂ ಕೇಳ್ಯಾರ ದಟ್ ಈ 2 ನ ಈ ಕಡೆ ತಗೋಣ ತೊಂಬರೋಣ x plus 1 by x ವ್ಯಾಲ್ಯೂ ಕೊಟ್ಟಾರ ಏನದರಿ 2 ಅದ 2 ಸ್ಕ್ವೇರ್ ಈ 2 ಎಡಗಡೆ ಬಂದ್ರೆ -2 ಆಗ್ತೈತಿ ಬಲಗಡೆ ಏನು ಉಳಿತೈತಿ ಅಂದ್ರೆ x square divided by 1 plus x square ಆಗ್ತೈತಿ 2 ಎರಡ್ಲೆ 4 4 ಒಳಗೆ 2 ಹೋದ್ರೆ 2 ಅಂದ್ರೆ x square divided by 1 plus x square ವ್ಯಾಲ್ಯೂ ಏನಾಗಿರ್ತೈತಿ ಅಂತಂದ್ರೆ 4 - 2 ಅಂದ್ರೆ 2 ಆಗಿರ್ತೈತಿ. ಸೊ ಆಪ್ಷನ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ನೋಡಾಕ ಸ್ವಲ್ಪ ದೊಡ್ಡದ ಅನ್ಸಿರ್ತಾವ್ರಿ ದಟ್ ಅಗ್ದಿ ಸಮಾಧಾನದಿಂದ ಆರಾಮಾಗಿ ನಾವು ಲೆಕ್ಕ ಮಾಡಿದ್ವಿ ಅಂತಂದ್ರೆ ಎಲ್ಲಾ ಆನ್ಸರ್ಸ್ ಬರ್ತಿರ್ತಾವ ಓಕೆ ರೈಟ್. ನೆಕ್ಸ್ಟ್ 10ನೆಯ ಲೆಕ್ಕ ಏನಂದ್ರಿ ದ ವ್ಯಾಲ್ಯೂ ಆಫ್ 8 ಕ್ಯೂಬ್ ಪ್ಲಸ್ -5 ಕ್ಯೂಬ್ ಪ್ಲಸ್ -3 ಕ್ಯೂಬ್ ಯಾವ ರೀತಿ ಐತಿ ಅದು a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ರೂಪದಾಗ ಐತಿ. ಆ ನಂತರ ಈ ನಂಬರ್ಸ್ ಅನ್ನ ನೋಡಿದ್ರೆ ಈಗ ಈ 3 ನಂಬರ್ಸ್ ಅನ್ನ ಕೂಡಿಸಿದ್ರೆ ಏನಾಗತೈತಿ ಅಂತಂದ್ರೆ 0 ಬರಾಕತೈತಿ. ಸ್ವಲ್ಪ ಆ ಕಡೆ ನಮ್ಗೆ ಲಕ್ಷ್ಯ ಇರಬೇಕು ಅಂದ್ರೆ ಇಲ್ಲಿ a ಪ್ಲಸ್ b ಪ್ಲಸ್ c 8 - 5 - 3 -5 - 3 ಮಾಡಿದ್ರೆ -8 8 - 8 ಅಂದ್ರೆ 0 ಅಂದ್ರೆ ನಮಗ ಅವರು ಇಂಡೈರೆಕ್ಟ್ ಆಗಿ ಕಂಡೀಷನ್ ಏನ್ ಕೊಟ್ರ ಅಂತಂದ್ರೆ a ಪ್ಲಸ್ b ಪ್ಲಸ್ c = 0 ಅಂದ್ರೆ 8 - 5 - 3 ಅಂದ್ರೆ 0 ಕೊಟ್ಟಾರ. ಹಂಗಂದ್ರೆ a ಕ್ಯೂಬ್ ಪ್ಲಸ್ b ಕ್ಯೂಬ್ ಪ್ಲಸ್ c ಕ್ಯೂಬ್ ವ್ಯಾಲ್ಯೂ ಏನಾಗಿರ್ತೈತಿ ಅಂದ್ರೆ 3abc ಆಗಿರ್ತೈತಿ. ಅಂದ್ರೆ 3a ಅಂದ್ರೆ ಏನದರಿ 8 ಅದ ಬಿ ಅಂದ್ರೆ -5 ಅದ ಸಿ ಅಂದ್ರೆ -3 ಅದ 8 3 24 24 5 120 123 360 ಚಿಹ್ನೆಗಳನ್ನು ನೋಡಿದ್ರೆ -× ಪ್ಲಸ್ ಅದರಿ ಪ್ಲಸ್ 360 ಯಾವುದು ಮೈನಸ್ ಇಲ್ಲೇ ಇಲ್ಲ ಡೈರೆಕ್ಟ್ ಆಗಿ ನಮಗೆ 360 ಇಲ್ಲಿ ಸಿಗಾಕತೈತಿ. ಇದು ನಮ್ಮ 10ನೆಯ ಲೆಕ್ಕ ಆಗಿತ್ತು ಆಗ್ಬೋದಾ ರೈಟ್. ನೆಕ್ಸ್ಟ್ 11ನೆಯ ಲೆಕ್ಕ ಏನದ ನೋಡ್ರಿ ದಟ್ 11ನೇ ಲೆಕ್ಕ ಏನದ ಅಂತಂದ್ರ ಇಫ್ a² + b² + c² = 29 and a + b + c = 9 then the value of ab + bc + ca ದಟ್ ಇದ್ರ ವ್ಯಾಲ್ಯೂ ಕೇಳ್ಯಾರ. ದಟ್ ಈ ಮೂರು ಇರುವಂತಹದ್ದು ನಮಗ ಫಾರ್ಮುಲಾ ಯಾವ್ದು ಗೊತ್ತೈತಿ ಅಂತಂದ್ರೆ a + b + c ಹೋಲ್ ಸ್ಕ್ವೇರ್ ಎಕ್ಸ್ಪಾನ್ಷನ್ ನಮ್ಗೆ ಗೊತ್ತದ್ರಿ. ಅದನ್ನ ಒಂದ್ಸರಿ ಬರ್ಕೊಂಡ್ಬಿಡೋಣ ಏನ್ರಿ a + b + c ಹೋಲ್ ಸ್ಕ್ವೇರ್ ಎಕ್ಸ್ಪಾನ್ಷನ್ ಏನಂದ್ರಿ a² + b² + c² + 2ab + 2bc + 2ca ನಾವು 2 ಕಾಮನ್ ತೆಗೆದುಬಿಡೋಣ ಏನಾಗುತ್ತೆ ಇದು ab + bc + ca ದಟ್
ಹಿಂಗ್ಯಾಕ್ ಬರ್ಕೊಂಡ್ವಿ ಅಂದ್ರೆ ನಮ್ಗೆ ಇಲ್ಲಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ವ್ಯಾಲ್ಯೂ ಕೇಳಿದ್ರಿ, ಅದ್ರ ಸಂಬಂಧ ನಾವು ಡೈರೆಕ್ಟ್ ಆಗಿ ಈ ರೀತಿ ಬರ್ಕೊಳ್ಳೋದ್ರೊಳಗೆ ಏನು ತಪ್ಪಿಲ್ಲ. ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಸಿ ಇದು ಎ ಪ್ಲಸ್ ಬಿ ಪ್ಲಸ್ ಸಿ ವ್ಯಾಲ್ಯೂ ಗೊತ್ತದ್ರಿ 9 ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಅದು ಗೊತ್ತದ. ಅದೇನಪ್ಪಾ ಅಂದ್ರೆ 29 ಐತಿ ಪ್ಲಸ್ 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ 9 81 29 ಎರಡು ಕಡೆ ಬಂದ್ರೆ ಮೈನಸ್ 29 ಆಗತ್ರಿ ಇಸ್ ಈಕ್ವಲ್ ಟು 2 ಇಂಟು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಓಕೆ, ದಟ್ ಡೈರೆಕ್ಟ್ ಆಗಿ ಇದನ್ನೇ ಕಂಡುಹಿಡಿದ್ಬಿಡೋಣ. ಏನ್ರಿ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಇಸ್ ಈಕ್ವಲ್ ಟು 89 ಒಳಗೆ 29 ಹೋದ್ರೆ ಓಕೆ, ದಟ್ ಇದಕ್ಕೆ ಒಂದು ಕೊಡ್ಸ್ರಿ 30 ಆಗುತ್ತೆ. 82 30 ಹೋದ್ರೆ 52, ಎರಡಕ್ಕೂ ಒಂದೊಂದು ಕೊಡ್ಸ್ರಿ ಕಳೀದು ಈಸಿ ಆಗ್ತದೆ. 82 30 ಹೋದ್ರೆ 52 ಬರ್ತೈತಿ. 52 ಇದು ಇಂಟು ಇದು ಈ ಕಡೆ ಹೋದ್ರೆ ಏನಂತಾರೆ ಡಿವೈಡೆಡ್ ಬೈ 2 ಆಗ್ತೈತಿ. ಅಂದ್ರೆ 52 ಬಾಗ್ಲೆ 2 ಆಗ್ತೈತಿ. 2 ಒಂದ್ಲೆ 2, 2 ಎರಡೇ 4, 1 ಉಳಿತು, 2 6 12. ಉತ್ತರ ಏನ್ ಬರ್ತೈತಿ ಅಂದ್ರೆ 26 ಬಂದಿರ್ತೈತಿ. ಸೊ ಆನ್ಸರ್ಸ್ ಅನ್ನ ನೋಡಿದ್ರೆ ಆಪ್ಷನ್ 1 ನಮ್ದು ಸರಿಯಾದಂತ ಉತ್ತರ ಆಗಿರ್ತೈತಿ. ಓಕೆ, ಇದು 11ನೇ ಲೆಕ್ಕ ಆಗಿತ್ತು. ನಂತರ 12ನೆಯ ಲೆಕ್ಕ ಏನದ ನೋಡ್ರಿ, ದಟ್ ಇಫ್ ಸಮ್ ಆಫ್ 2 ನಂಬರ್ಸ್ ಈಸ್ 5, ಸಮ್ ಆಫ್ 2 ನಂಬರ್ಸ್ ಅವ್ ಎರಡು ನಂಬರ್ ಏನಾಗಿರ್ಲಿ ಅಂತಂದ್ರೆ ಒಂದು ಎ ಆಗಿರ್ಲಿ ಇನ್ನೊಂದು ಬಿ ಆಗಿರ್ಲಿ, ಅದ್ರ ಎರಡು ಸಮ್ಮು 5 ಆಗೈತಿ. ಅಂಡ್ ಸಮ್ ಆಫ್ ದಟ್ ಕ್ಯೂಬ್ಸ್ ಈಸ್ 35, ಅಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಏನಾಗೈತಿ ಅಂತಂದ್ರೆ 35 ಆಗೈತಿ. ವಾಟ್ ವಿಲ್ ಬಿ ಸಮ್ ಆಫ್ ಸ್ಕ್ವೇರ್ಸ್ ಆಫ್ ದೋಸ್ 2 ನಂಬರ್ಸ್, ಅಂದ್ರೆ ದಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಏನಾಗಿರ್ತೈತಿ ಅಂತ ಕೇಳಕತ್ತಾರೆ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಏನಾಗಿರ್ತೈತಿ. ಸೊ ದಟ್ ಇಲ್ಲಿ ದಟ್ ನಮ್ಗ ವರ್ಡ್ಸ್ ಒಳಗೆ ಏನಪ್ಪಾ ಅಂದ್ರೆ ಪ್ರಾಬ್ಲಮ್ ಕೊಟ್ಟಾರ. ದಟ್ ಆದ್ರ ಬರುದೇನಪ್ಪಾ ಅಂದ್ರೆ ಇದೆ ಡೈರೆಕ್ಟ್ ಆಗಿ ಹಿಂಗ್ ಹೇಳೋ ಬದ್ಲಿ ಏನಪ್ಪಾ ಅಂದ್ರೆ ವರ್ಡ್ ರೂಪದೊಳಗೆ ಏನಪ್ಪಾ ಅಂದ್ರೆ ಹೇಳಕತ್ತಾರ. ಓಕೆ, ತೊಂದ್ರೆ ಇಲ್ಲ. ನಮ್ಗೆ ಏನ್ ಗೊತ್ತದ್ರಿ, ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಫಾರ್ಮುಲಾ ಗೊತ್ತದ್ರಿ, ನಮ್ಗ ಗೊತ್ತದ. ಇದನ್ನ ಯಾಕೆ ಬರ್ಕೊಳಕತ್ತೀವಿ, ದಟ್ ಯಾಕೆ ಬರ್ಕೊಳಕತ್ತೀವಿ ಅಂತಂದ್ರ ರೈಟ್, ಇಲ್ಲ ಅಂತಂದ್ರೆ ದಟ್ ನೀವು ಡೈರೆಕ್ಟ್ ಆಗಿ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಫಾರ್ಮುಲಾ ಬರ್ಕೊಂಡ್ರು ಏನ್ ಮಿಸ್ಟೇಕ್ ಇಲ್ಲ ರೀ, ದಟ್ ನಡೀತದ. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಈಕ್ವಲ್ ಟು ಫಾರ್ಮುಲಾ ಏನ್ರಿ, ಎ ಪ್ಲಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಪ್ಲಸ್ ಬಿ ಸ್ಕ್ವೇರ್. ಎ ಪ್ಲಸ್ ಬಿ ಹೋಲ್ ಕ್ಯೂಬ್ ಅಂದ್ರೆ ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಅಂದ್ರೆ ಏನದ್ರಿ 35 ಐತಿ. ಎ ಪ್ಲಸ್ ಬಿ ಅಂದ್ರೆ 5 ಐತಿ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇದ್ರ ವ್ಯಾಲ್ಯೂ ನಮ್ಗೆ ಗೊತ್ತಿಲ್ಲ. ದಟ್ ಮೈನಸ್ ಎ ಬಿ ವ್ಯಾಲ್ಯೂನು ನಮ್ಗೆ ಗೊತ್ತಿಲ್ಲ. ಇದು ಪೂರ್ತಿ ಇದ್ರ ವ್ಯಾಲ್ಯೂ ಪೂರ್ತಿ ಗೊತ್ತಿಲ್ಲ ನಮ್ಗೆ. ಓಕೆ, ದಟ್ ಇದು ನಮಗ್ ಗೊತ್ತಾಗ್ಬೇಕು ಅಂತಂದ್ರೆ ವಾಟ್ ಟು ಡು ಏನ್ ಮಾಡ್ಬೇಕ್ರಿ ಇಲ್ಲಿ, ಒಂದ್ ಕೆಲಸ ಮಾಡೋಣ. ಇದನ್ನ ಯಾವ ರೀತಿ ಬರೆಯೋಣ ಅಂತಂದ್ರೆ ಒಂದ್ ಸೆಕೆಂಡ್ ರೀ, ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳೋಣಂತ್ರಿ. ಏನ್ ಮಾಡ್ಕೊಳ್ಳೋಣ ಇಲ್ಲಿ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಎ ಪ್ಲಸ್ ಬಿ ಇಲ್ಲಿ ದಟ್ ಏನ್ ಬರೆಯೋಣ ರೀ, ಎ ಪ್ಲಸ್ ಬಿ ನಮ್ಗೆ ಏನ್ ಕೇಳ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಕೇಳಿದ್ರಲ್ಲ. ಸರಿ, ಏನ್ರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್, ದಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರ್ಕೊಂಡ್ರೆ ಏನ್ ಮಾಡೋಣ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಮೈನಸ್ 2ab ಮಾಡಿದ್ರೆ ನಮ್ಗೆ ಏನ್ ಬರ್ತ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರ್ತಾ ಮೈನಸ್ ಎ ಬಿ ನ ನಾನು ಡೈರೆಕ್ಟ್ ಎಕ್ಸ್ಟ್ರಾ ಏನಪ್ಪಾ ಅಂದ್ರೆ ಬರ್ಕೊಳ್ಬಂತ್ರಿ. ಸರಿನಾ, ದಟ್ ನಾನ್ ನಿಮ್ಗೆ ದಟ್ ಇನ್ನೊಂದ್ಸರಿ ಬರೀತೀನಿ ನೋಡ್ರಿ, ಇದನ್ನ ಇನ್ನೊಂದ್ಸರಿ ಬರೀತೀನಿ. ದಟ್ ಈ ಫಾರ್ಮುಲಾ ಸ್ವಲ್ಪ ಬದಲಾವಣೆ ಮಾಡಿ ಬರ್ಕೊಳ್ಳೋಣ. ಏನ್ರಿ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಎ ಬಿ ಅಂತ ಬರ್ಕೋತೀನಿ. ಆಗಿಲ್ಲ ಏನದಲ್ರಿ ಅದನ್ನೇ ಬರ್ಕೊಂಡಿದ್ದು, ಸ್ವಲ್ಪ ಚೇಂಜಸ್ ಮಾಡಿದ ಅಷ್ಟೇ. ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ನಾವು ಇದನ್ನ ಏನ್ ಬರೀಬೋದ್ರಿ, ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಮೈನಸ್ ಎ ಬಿ ಅಂತ ಬರೀಬಹುದು. ಸರಿನಾ, ಯಾಕ್ರಿ, ಯಾಕಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅನ್ನ ನಾವು ಈ ರೀತಿಯಾಗಿ ಬರ್ಕೊಂಡಿದೀವಿ. ಓಕೆ, ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ವ್ಯಾಲ್ಯೂ ಗೊತ್ತದ, ನಮ್ಗೆ ಗೊತ್ತದರಿ ಏನದ ಅಂತಂದ್ರೆ 35 ಅದ. ಎ ಪ್ಲಸ್ ಬಿ ಅಂದ್ರೆ ಗೊತ್ತದರಿ, ಗೊತ್ತದ 5 ಇಂಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ 5 ಸ್ಕ್ವೇರ್ ಮೈನಸ್ 2ab ಮೈನಸ್ ಎ ಬಿ ಅಂದ್ರೆ ಮೈನಸ್ 3ab. ನಮಗೆ ಎ ಬಿ ವ್ಯಾಲ್ಯೂವನ್ನ ಕಂಡುಹಿಡಿದ್ರೆ ನಮ್ಗೆ ಏನಪ್ಪಾ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂವನ್ನು ಸಹಿತ ಈಸಿಯಾಗಿ ಕಂಡುಹಿಡ್ಕೋಬಹುದು. ಓಕೆ, ಇದು 5 ಈ ಕಡೆ ಬಂದ್ರೆ ಏನಾಗುತ್ತೆ, 35 ಬಾಗ್ಲೆ 5, 5 ಒಂದ್ಲೆ 5, 7 ಬಲಗಡೆ 5 ಸ್ಕ್ವೇರ್ ಅಂದ್ರೆ 25 ಮೈನಸ್ 3ab. ಓಕೆ, ಮೈನಸ್ 3ab ಈ ಕಡೆ ಹೋಗ್ಲಿ, ದಟ್ 7 ಆ ಕಡೆ ಹೋಗ್ಲಿ, ಇದೇನಾಗುತ್ತೆ 3ab ಇಸ್ ಈಕ್ವಲ್ ಟು 25 ಮೈನಸ್ 7 ಆಗುತ್ತೆ. ab ಇಸ್ ಈಕ್ವಲ್ ಟು 18, 25 ಒಳಗೆ 7 ಹೋದ್ರೆ 18, 3 ಈ ಕಡೆ ಹೋದ್ರೆ ಬಾಗ್ಲೆ 3 ಆಗತ್ರಿ, 3 6
18 ಅಂದ್ರೆ ಎ ಬಿ ಇಸ್ ಇಕ್ವಲ್ ಟು ಏನ್ ಬರ್ತ್ರಿ 6 ಬರ್ತೈತಿ. ಎ ಬಿ ವ್ಯಾಲ್ಯೂ ಎಲ್ಲ ಅವ್ರು ಕೇಳ್ತಾ ಇರೋದು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ. ಓಕೆ, ಸೊ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ದಟ್ ಏನ್ ಫೈಂಡ್ ಮಾಡಬಹುದು ಅಂತಂದ್ರೆ ನಾವು ಎ ಪ್ಲಸ್ ಬಿ ಎಸ್. ಓಕೆ, ದಟ್ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab ಮಾಡಿದ್ರೆ ನಮ್ಗೆ ಸಿಕ್ಕಿರ್ತೈತಿ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ವ್ಯಾಲ್ಯೂ ಗೊತ್ತದ್ರಿ ನಮ್ಗೆ 5 ಸ್ಕ್ವೇರ್ ಮೈನಸ್ 2ab ವ್ಯಾಲ್ಯೂ ಗೊತ್ತದ್ರಿ 6. 25 5 ಸ್ಕ್ವೇರ್ ಅಂದ್ರೆ 25 ಮೈನಸ್ 6 2 12 25 ಒಳಗೆ 12 ಹೋದ್ರೆ ಏನ್ ಬರ್ತ್ರಿ 13 ಬಂದಿರ್ತೈತಿ. ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಏನ್ ಬರ್ತೈತಿ ಅಂತಂದ್ರೆ 13 ಬರ್ತೈತಿ. ಆಪ್ಷನ್ಸ್ ಅನ್ನು ನೋಡಿದ್ರೆ ಎರಡನೇ ಆಪ್ಷನ್ ಏನಪ್ಪಾ ಅಂತಂದ್ರೆ ರೈಟ್ ಐತಿ. ಓಕೆನಾ, ರೈಟ್. 13ನೆಯ ಲೆಕ್ಕ ಸ್ವಲ್ಪ ಇದು ನಮಗೆ ಸ್ಪೇಸ್ ಹೆಚ್ಚಿಗೆ ಬೇಕಾಗ್ತದ್ರಿ. ಇದನ್ನ ಪಾಸ್ ಮಾಡ್ಕೊಂಡು ಕಾಟ್ ಮಾಡ್ಕೊಡ್ರಿ. 13 ಮತ್ತು 14ನೇ ಲೆಕ್ಕವನ್ನ ಡಿಸ್ಕಸ್ ಮಾಡೋಣ ಅಂತ. ನೆಕ್ಸ್ಟ್ ದಟ್ 13ನೇ ಲೆಕ್ಕ ಏನಂದ್ರೆ ನೋಡ್ರಿ ದ ವ್ಯಾಲ್ಯೂ ಆಫ್ ಇದ್ರ ವ್ಯಾಲ್ಯೂ ಫೈಂಡ್ ಮಾಡಂದ್ರಿ. ದಟ್ ಇದನ್ನೆಲ್ಲ ಮಾಡ್ಲಿಕ್ಕೆ ಕೂತೀವಿ ಅಂತಾರೆ ನಮಗೆ ಟೈಮ್ ವೇಸ್ಟ್ ಆಗ್ತದೆ. ಬಟ್ ಐಡೆಂಟಿಟಿ ಅಪ್ಲೈ ಮಾಡಿದ್ವಿ ಅಂದ್ರೆ ಈಸಿಯಾಗಿ ಮಾಡ್ಬೋದು. ಯಾವ ರೀತಿ ಮಾಡ್ಬೋದು ಅಂತಂದೇಳಿ ನೋಡಿದ್ರೆ ಇದೇನದ್ರಿ 0.6 ಇಂಟು 0.6 ಇಂಟು 0.6 ಅಂದ್ರೆ ಇದೇನಾಗ್ತ್ರಿ 0.6 ಕ್ಯೂಬ್ ಮೈನಸ್ 0.3 ಕ್ಯೂಬ್ 0.3 3 ಸರಿ ಬಂದದ್ರಿ. ಓಕೆ, ಡಿವೈಡೆಡ್ ಬೈ ಏನಾಗುತ್ತೆ ಇದು ಏನಾಗುತ್ತೆ 0.6 ಸ್ಕ್ವೇರ್ ಪ್ಲಸ್ 0.6 ಇಂಟು 0.3 ಪ್ಲಸ್ 0.6 ಇಂಟು 0.3 ಪ್ಲಸ್ 0.3 ಸ್ಕ್ವೇರ್ ಆಗುತ್ತೆ. ದಟ್ ಇದನ್ನ ನೋಡಿದ್ರೆ ಇದು ಯಾವ ಫಾರ್ಮ್ ಆಗೈತಿ ಅಂತಂದ್ರೆ ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಫಾರ್ಮ್ ಆಗೈತ್ರಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಅಂದ್ರೆ ನಮ್ಗೆ ಗೊತ್ತದಲ್ಲ, ಎಸ್ ಗೊತ್ತದ್ರಿ. ಎ ಕ್ಯೂಬ್ ಮೈನಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಮೈನಸ್ ಬಿ ಇಂಟು ಎ ಸ್ಕ್ವೇರ್ ಮೈನಸ್ ಎ ಬಿ ಮೈನಸ್ ಬಿ ಸ್ಕ್ವೇರ್. ಕರೆಕ್ಟ್ ರೀ? ಕರೆಕ್ಟ್ ಅಲ್ಲ ರೀ? ತಪ್ಪದ. ಏನ್ ಮಿಸ್ಟೇಕ್ ಅದ? ದಟ್ ಇಲ್ಲಿ ಮೈನಸ್ ಐತಿ ಅಂತಂದ್ರೆ ಇಲ್ಲಿ ಪ್ಲಸ್ ಬರ್ತೈತಿ. ಆಗ್ಬೋದಾ? ರೈಟ್. ಸೊ ಈಗ ಇದನ್ನ ನೋಡಿದ್ವಿ ಅಂತಂದ್ರೆ 0.6 ಕ್ಯೂಬ್ ಮೈನಸ್ 0.3 ಕ್ಯೂಬ್ ಡಿವೈಡೆಡ್ ಬೈ ಇದು ಎ ಕ್ಯೂಬ್. ಇದನ್ನ ಎಕ್ಸ್ಪಾಂಡ್ ಮಾಡ್ಬಿಡೋಣ. ಒಂದ್ ನಿಮಿಷ ರೀ. ಇದೇನಾಗ್ತ್ರಿ ಇದು ಯಾವ ರೀತಿ ಬರ್ತೈತಿ ಅಂತಂದ್ರೆ 0.6 ಮೈನಸ್ 0.3 ಇಂಟು 0.6 ಸ್ಕ್ವೇರ್ ಪ್ಲಸ್ 0.6 ಇಂಟು 0.3 ಪ್ಲಸ್ 0.3 ಸ್ಕ್ವೇರ್ ಡಿವೈಡೆಡ್ ಬೈ ಏನದರಿ 0.6 ಹೋಲ್ ಸ್ಕ್ವೇರ್ ಪ್ಲಸ್ 0. ಏನೋ ಮಿಸ್ ಆಗಿದ್ರಿ ಇಲ್ಲಿ 0.6 ಇಂಟು 0.3 ಅದ ಇಲ್ಲಿ. ಓಕೆ, ದಟ್ ಏನಾಗ್ತದೆ 0.6 ಇಂಟು 0.3 ಪ್ಲಸ್ 0.3 ಸ್ಕ್ವೇರ್ ಆಗ್ತೈತಿ. ದಟ್ ಇದು ನೋಡಿದ್ರೆ ದಟ್ ಇದು ಏನಪ್ಪಾ ಅಂದ್ರೆ ಎರಡು ಸೇಮ್ ಅದ ರೀ. 0.6 ಸ್ಕ್ವೇರ್ 0.6 ಸ್ಕ್ವೇರ್ ದಟ್ ಇವೆರಡು ಏನಪ್ಪಾ ಅಂದ್ರೆ ಸೇಮ್ ಅದ. ದಟ್ ಇದನ್ನ ಕ್ಯಾನ್ಸಲ್ ಮಾಡಿದ್ವಿ ಅಂತಂದ್ರೆ 0.6 ಒಳಗೆ 0.3 ಹೋದ್ರೆ ಏನು ಉಳಿತೈತಿ ಅಂದ್ರೆ 0.3 ಉಳಿತೈತಿ. ಸೊ ಆನ್ಸರ್ಸ್ ಅನ್ನ ನೋಡಿದ್ರೆ 0.3 ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಸರಿನಾ? ಇದು ನಮ್ಮ 13ನೇ ಲೆಕ್ಕ ಆಗಿತ್ತು. ನಂತರ 14ನೇ ಲೆಕ್ಕ ಏನಂದ್ರೆ ನೋಡ್ರಿ, if a square minus 5a plus 1 equal to 0 and that a is not equal to 0, what will be the value of a square plus 1 by a square? ಇದ್ರ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ್ರಿ. ದಟ್ ಈಗ ಇದನ್ನ ನಾವೇನಾದ್ರೂ ಸಾಲ್ವ್ ಮಾಡಿ ಎ ವ್ಯಾಲ್ಯೂ ತೆಗಿಬೇಕು ಅಂತಂದ್ರೆ ತೆಗಿಲಿಕ್ಕೆ ಬರಲ್ರಿ. ಯಾಕಂದ್ರೆ ಅದು ದಟ್ ಕ್ವಾಡ್ರಾಟಿಕ್ ಇಕ್ವೇಷನ್ ನಮಗೆ ಸಾಲ್ವ್ ಮಾಡೋದು ಡಿಫಿಕಲ್ಟ್ ಅದ. ಓಕೆ, ಸೊ ಹಂಗಂದ್ರೆ ಏನ್ ಮಾಡೋಣ, ಮೊದಲಕ್ಕೆ ಅದನ್ನ ನಾವು ಏನಪ್ಪಾ ಅಂದ್ರೆ ಬರ್ಕೊಳ್ಳೋಣಂತ್ರಿ. a ಸ್ಕ್ವೇರ್ ಮೈನಸ್ 5a ಪ್ಲಸ್ 1 ಈಕ್ವಲ್ ಟು 0. ಈ ಪ್ರಾಬ್ಲಮ್ ಸ್ವಲ್ಪ ಸ್ಪೆಷಲ್ ಆಗಿ ನೆನ್ಪಿಟ್ಕೊಳ್ರಿ. ಯಾಕಂತಂದ್ರೆ ಇದು ನಮಗ ದಟ್ ಸ್ವಲ್ಪ ಡಿಫ್ರೆಂಟ್ ಅದ. ಓಕೆ, ನಮಗ ಎ ಸ್ಕ್ವೇರ್ ಪ್ಲಸ್ 1 ಬೈ ಎ ಸ್ಕ್ವೇರ್ ಬರಬೇಕು ಅಥವಾ ಎ ಪ್ಲಸ್ 1 ಬೈ ಎ ಬಂದ್ರು ತೊಂದರೆ ಇಲ್ಲ. ಸೊ ಹಂಗ್ ಬರ್ಬೇಕು ಅಂದ್ರೆ ಏನ್ ಮಾಡೋಣ, ಇದನ್ನ ದಟ್ ಎರಡು ಕಡೆ ಎ ಲಿಂದ ಡಿವೈಡ್ ಮಾಡೋಣ್ರಿ. ಸೊ ಇದು ಡಿವೈಡ್ ಮಾಡಿದ್ರೆ ದಟ್ ನಿಮ್ಗೊಂದು ಇಲ್ಲಿ ರೂಲ್ ಹೇಳುತ್ತೆ ನಾನು ಇಲ್ಲಿ, ಎ ಪ್ಲಸ್ ಬಿ ಪ್ಲಸ್ ಸಿ ಡಿವೈಡೆಡ್ ಬೈ ಡಿ ಆಗಿತ್ತು ಅಂತಂದ್ರೆ ಇದು ಎ ಡಿವೈಡೆಡ್ ಬೈ ಡಿ, ಬಿ ಡಿವೈಡೆಡ್ ಬೈ ಡಿ, ಸಿ ಡಿವೈಡೆಡ್ ಬೈ ಡಿ ಆಗಿರ್ತೈತಿ. ಅಂದ್ರೆ ಡಿನಾಮಿನೇಟರ್ ಒಂದು ಇದು ಇತ್ತಂತಂದ್ರೆ ಅದಕ್ಕೆ ನಾವು ಮೂರನೇ ಏನಪ್ಪಾ ಅಂದ್ರೆ ಸೆಪರೇಟ್ ಆಗಿ ಡಿವೈಡ್ ಮಾಡಬಹುದು. ಅಂದ್ರೆ ಇದೇನಾಗತ್ರಿ ಎ ಸ್ಕ್ವೇರ್ ಡಿವೈಡೆಡ್ ಬೈ ಎ ಮೈನಸ್ 5a ಡಿವೈಡೆಡ್ ಬೈ ಎ ಪ್ಲಸ್ 1 ಡಿವೈಡೆಡ್ ಬೈ ಎ ಇಸ್ ಈಕ್ವಲ್ ಟು 0 ಆಗಿರ್ತೈತಿ. ಒಂದೇಗೆ ಒಂದೇ ಕ್ಯಾನ್ಸಲ್ ಆಗತ್ತ, ಎಗೆ ಎ ಕ್ಯಾನ್ಸಲ್ ಆಗತ್ತ. ಅಂದ್ರೆ ಇಲ್ಲಿ ಏನ್ ಇರ್ತೈತ್ರಿ ಎ ಪ್ಲಸ್ 1 ಬೈ ಎ. ಈ ಮೈನಸ್ 5 ಬಲಗಡೆ ತಗೊಂಡು ಹೋಗೋಣ್ರಿ, ಪ್ಲಸ್ 5 ಬರ್ತೈತಿ. ಎ ಪ್ಲಸ್ 1 ಬೈ ಎ ಸಿಕ್ತು. ಹಂಗಂದ್ರೆ ಎ ಸ್ಕ್ವೇರ್ ಪ್ಲಸ್ 1 ಬೈ ಎ ಸ್ಕ್ವೇರ್ ಫೈಂಡ್ ಮಾಡೋದು ಈಸಿ ಏನ್ರಿ. ದಟ್ ಎರಡು ಕಡೆ ಸ್ಕ್ವೇರ್ ಮಾಡ್ಕೊಳ್ಳೋಣ. ಏನಾಗತ್ರಿ ಇದು ಎ ಸ್ಕ್ವೇರ್ ಪ್ಲಸ್
1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಪ್ಲಸ್ 2 ಇಸ್ ಈಕ್ವಲ್ ಟು 25 ಆಗುತ್ತೆ. ದಟ್ ಎ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎ ಸ್ಕ್ವೇರ್, ಎರಡು ಬಲಗಡೆ ಹೋದ್ರೆ ಏನಾಗುತ್ತೆ ಮೈನಸ್ 2 ಆಗ್ತತಿ. ಅಂದ್ರೆ ಎ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಅಂತಂದ್ರೆ 25 2 ಹೋದ್ರೆ 23 ಬರ್ತತಿ. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 4 ಸರಿಯಾದಂತ ಉತ್ತರ ಆಗಿರ್ತತಿ. ಓಕೆ, ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಇರುವಂತ ಪ್ರಾಬ್ಲಮ್ಸ್ ಒಂದಕ್ಕಿಂತ ಒಂದ್ ಏನಪ್ಪಾ ಅಂದ್ರೆ ಡಿಫ್ರೆಂಟ್ ಅದಾವ್ರಿ. ಓಕೆ, ಸೊ ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ದಟ್ ಉಳಿದಿದ್ದ ಲೆಕ್ಕಗಳನ್ನ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ 15ನೇ ಕ್ವಶನ್ ಏನಂದ್ರೆ ನೋಡ್ರಿ, ದಟ್ ಇಫ್ a minus 2b plus 3c equal to 0, then value of a cube minus 8b cube plus 27c cube is. ದಟ್ ಅದು ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಿದಾರ್ರಿ. 15ನೆಯ ಲೆಕ್ಕ ಏನ್ ಕೊಟ್ಟಿದ್ದಾರೆ ನಮ್ಗೆ, a minus 2b plus 3c is equal to 0. ದಟ್ ನಮ್ಗೆ ಇದು ಯಾವ ರೀತಿ ಐತಿ ಅಂತಂದ್ರೆ ದಟ್ a plus b plus c equal to 0 ವ್ಯಾಲ್ಯೂ ಕೊಟ್ಟಂಗದ್ರಿ. ಓಕೆ, ಹೆಂಗಂದ್ರೆ ಇದನ್ನ ಯಾವ ರೀತಿ ಬರೀಬಹುದು, a plus minus 2b plus 3c equal to 0, a cube plus b cube plus c cube ಅಂತಂದ್ರೆ ಮಾಡ್ಕೊಂಡ್ವಿ ಅಂತಂದ್ರೆ. ಓಕೆ, ದಟ್ ಇದನ್ನ a ಕ್ಯೂಬ್ ಅಂದ್ರೆ a ಕ್ಯೂಬ್, b ಕ್ಯೂಬ್ ಅಂತಂದ್ರೆ ಏನ್ರಿ minus 2b ಕ್ಯೂಬ್ ಪ್ಲಸ್ 3c ಹೋಲ್ ಕ್ಯೂಬ್ ಇದು ಈಕ್ವಲ್ ಟು ಏನಾಗಿರ್ತೈತಿ ಅಂದ್ರೆ 3abc ಆಗಿರ್ತೈತಿ. a ಅಂದ್ರೆ a ಅದ, b ಅಂದ್ರೆ minus 2b ಅದ, c ಅಂದ್ರೆ ಏನದರಿ 3c ಅದ. ಓಕೆ, ಇದು ಏನಾಗುತ್ತೆ ನೋಡ್ರಿ, a ಕ್ಯೂಬ್ ಮೈನಸ್ 2b ಕ್ಯೂಬ್ ಅಂದ್ರೆ minus 8b ಕ್ಯೂಬ್ ಆಗುತ್ತೆ, ಪ್ಲಸ್ 3 ಕ್ಯೂಬ್ ಅಂದ್ರೆ ಏನಾಗುತ್ತೆ 27c ಕ್ಯೂಬ್ ಆಗುತ್ತೆ, ಈಸ್ ಈಕ್ವಲ್ ಟು 3 2 6 6 3 18 abc. ಇಲ್ಲಿ ಹಿಂದ್ಗಡೆ ಮೈನಸ್ ಐತ್ರಿ, ಮೈನಸ್ 18 abc. ದಟ್ ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ನಮ್ದು ಸರಿಯಾದಂತ ಉತ್ತರ ಆಗಿರ್ತತಿ. ಸರಿನಾ? ರೈಟ್. ಇದು 15ನೇ ಲೆಕ್ಕ ಆಗಿತ್ತು. ನಂತರ 16ನೇ ಲೆಕ್ಕ ಏನಂದ್ರೆ ನೋಡ್ರಿ, ಇಫ್ a plus b is equal to 11, a square plus b square equal to 65, then value of a cube plus b cube is. ದಟ್ a cube plus b cube ವ್ಯಾಲ್ಯೂ ಅನ್ನ ಕೇಳಕತ್ತಾರಿ. ನಾವು ಮೊದಲಿಗೆ ಏನ್ ಮಾಡೋಣ ಅಂತಂದ್ರೆ a cube plus b cube ಏನಪ್ಪಾ ಅಂತಂದ್ರೆ ಇದನ್ನ ಬರ್ಕೊಂಡ್ಬಿಡೋಣ ಅಂತ್ರಿ. a cube plus b cube is equal to a plus b into a square plus ab plus b square. ಕರೆಕ್ಟಾ? ಇಲ್ಲಿ ಪ್ಲಸ್ ಬಂದೈತಿ ಅಂದ್ರೆ ಇಲ್ಲಿ ಮೈನಸ್ ಬರಬೇಕು, ಹುಷಾರಾಗಿರ್ಬೇಕು, ದಟ್ ಅವಸರ ಮಾಡಬಾರ್ದು. ಸರಿನಾ? ರೈಟ್. a ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಕೇಳಿದಾರ್ರಿ. a ಪ್ಲಸ್ ಬಿ ಗೊತ್ತಾ ನಮ್ಗೆ? ಗೊತ್ತು. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಗೊತ್ತು. ನಮಗೆ ಏನ್ ಮಿಸ್ ಆಗತೈತ್ರಿ ಅಲ್ಲಿ? ಎ ಬಿ ಮಿಸ್ ಆಗತೈತಿ. ಎ ಬಿ ಮಿಸ್ ಆಗತೈತಿ ಅಂತಂದ್ರೆ ದಟ್ ಏನ್ ಮಾಡೋಣ ಅಂತಂದ್ರೆ ಮೊದ್ಲೇಕ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮ್ ನ ತಗೊಂಡು ನಾವ್ ಏನಪ್ಪಾ ಅಂತಂದ್ರೆ ಎ ಬಿ ನ ಕಂಡುಹಿಡಿಯೋಣ. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab. ಇದನ್ನ ಯಾಕೆ ಬರ್ಕೊಳಕತ್ತೀವಿ? ನಮ್ಗೆ ಎ ಬಿ ವ್ಯಾಲ್ಯೂ ಬೇಕು. ಇಲ್ಲಿ ಎ ಬಿ ವ್ಯಾಲ್ಯೂ ತುಂಬಬೇಕಂತಂದ್ರೆ ನಮ್ಗೆ ಇದು ಬೇಕಾಗ್ತೈತಿ. ದಟ್ ನಮ್ಗ ಒಂದೇ ಫಾರ್ಮುಲಾಲಿಂದ ಆನ್ಸರ್ ಬರಲಾರಿ, ಎರಡು ಫಾರ್ಮುಲಾನು ಯೂಸ್ ಮಾಡ್ಬೇಕಾಗ್ತೈತಿ. ರೈಟ್. ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಏನದ್ರಿ? 11 ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ 65 ಪ್ಲಸ್ 2ab. 65 ಈ ಕಡೆ ಹೋದ್ರೆ ದಟ್ 11 ಸ್ಕ್ವೇರ್ ಅಂದ್ರೆ 121 ಮೈನಸ್ 65 ಇಸ್ ಈಕ್ವಲ್ ಟು 2ab. ಎ ಬಿ ವ್ಯಾಲ್ಯೂ ಬೇಕು ಅಂತಂದ್ರೆ 121 ಒಳಗೆ 65 ಕಳಿಬೇಕು. ದಟ್ ಇದಕ್ಕಿನ್ನು 35 ಪ್ಲಸ್ 21 ಅಂದ್ರೆ 56 ಬೇಕಾಗ್ತದ್ರಿ. ಓಕೆ, ದಟ್ 56 ದಟ್ ಸಾರಿ 121 ಒಳಗೆ 65 ಅಂದ್ರೆ 56 ಬರ್ತೈತಿ. ಇಲ್ಲಿ 2 ಈ ಕಡೆ ಬಂದ್ರೆ ಏನಾಗ್ತಂದ್ರೆ ಬಾಗ್ಲೆ 2 ಆಗ್ತೈತಿ. 2 ಅಂದ್ರೆ 2, 2 2 4 1 ಉಳಿತು, 2 8 16. ಎ ಬಿ ವ್ಯಾಲ್ಯೂ 28. ಈಗ ದಟ್ ಈ ಫಾರ್ಮುಲಾ ನಮ್ಗ ಯೂಸಿಗೆ ಬರ್ತೈತಿ. ಏನ್ರಿ? ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಅಂದ್ರೆ ಏನ್ ಕೊಟ್ಟಾರಿ? 11 ಕೊಟ್ಟಾರ. 11 ಇಂಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂತಂದ್ರೆ ಏನದರಿ? 65 ಅದ, ಮೈನಸ್ ಎ ಬಿ ಅಂದ್ರೆ ಎಷ್ಟದ ಇಲ್ಲಿ? 28 ಅದ. ಓಕೆ, 11 ಇಂಟು ಇದಕ್ಕ ಇನ್ನು ಎಷ್ಟು ಬೇಕಾಗ್ತದ್ರಿ? 22 ಪ್ಲಸ್ 15, 22 15 37. ಓಕೆ, 11 7 77 ಕೈಲ 7, 11 3 33 7 40 407. ಎ ಕ್ಯೂಬ್ ಪ್ಲಸ್ ಬಿ ಕ್ಯೂಬ್ ವ್ಯಾಲ್ಯೂ ಏನಾಗತೈತಿ ಅಂತಂದ್ರೆ 407. ಆಪ್ಷನ್ 1 ಸರಿಯಾದಂತ ಆನ್ಸರ್ ಆಗಿರ್ತೈತಿ. ಸರಿನಾ? ರೈಟ್. ಇದು ನಮ್ಮ 16ನೇ ಲೆಕ್ಕ ಆಗಿತ್ತು. ನೆಕ್ಸ್ಟ್ 17ನೆಯ ಲೆಕ್ಕ ಏನದ ನೋಡ್ರಿ, ದ ನಂಬರ್ ಎಕ್ಸ್ ಈಸ್ 2 more than the number y. ಎಕ್ಸ್ ಅನ್ನೋದು ಏನೈತಿ ಅಂತಂದ್ರ ದಟ್ y ಕಿನ 2 ಹೆಚ್ಚಿಗೆ ಐತಿ ಅಂತ ಹೇಳಕತ್ತಾರ. y ಕಿನ 2 ಹೆಚ್ಚಿಗೆ ಐತಿ. ಕರೆಕ್ಟ್ ಐತೇನ್ರಿ? ಎಕ್ಸ್ ಈಸ್ ದಟ್ 2 more than the number y. ಈ y ಈ ಕಡೆ ಹೋದ್ರೆ ಏನಾಗುತ್ತೆ? x minus y is equal to 2
ಆಗ್ತೈತಿ. ನೋಡೋಣಂತ್ರಿ ಮುಂದೆ ಏನಾಗುತ್ತೆ ಅಂತ ಹೇಳಿ. ಇಫ್ ದ ಸಮ್ ಆಫ್ ಸ್ಕ್ವೇರ್ ಆಫ್ ಎಕ್ಸ್ ಅಂಡ್ ವೈ ಈಸ್ 34 ಅಂದ್ರೆ ಅವ್ರು ಏನಾಗತ್ತಾರ ಸಮ್ ಆಫ್ ಸ್ಕ್ವೇರ್ ಆಫ್ ಎಕ್ಸ್ ಅಂಡ್ ವೈ ಈಸ್ 34 x square plus y square 34 ಆಗೈತಿ. ವಾಟ್ ವಿಲ್ ಬಿ ದ ವ್ಯಾಲ್ಯೂ ಆಫ್ ಎಕ್ಸ್ ವೈ? ಸೊ ಹಂಗಂದ್ರೆ ಎಕ್ಸ್ ವೈ ಇಸ್ ಈಕ್ವಲ್ ಟು ಏನಾಗಿರ್ತೈತಿ ಅಂತ ಕೇಳಿಕತ್ತಾರ. ಓಕೆ, ದಿಸ್ ಈಸ್ ಇಟ್. ಏನ್ ಮಾಡೋಣ್ರಿ, ಎಕ್ಸ್ ಮೈನಸ್ 2y ಅದಲ್ರಿ ನಮ್ಗೆ, ಇದನ್ನ ಎಕ್ಸ್ ಮೈನಸ್ ವೈ ಹೋಲ್ ಸ್ಕ್ವೇರ್ ಬರ್ಕೊಳ್ಳೋಣ. ಏನ್ ಬರ್ತೈತಿ ನಮ್ಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಪ್ಲಸ್ 2xy ಬರ್ತೈತಿ. ಈಗ ನಮ್ಗೆ ಇದ್ರೊಳಗೆ ಎಲ್ಲಾ ವ್ಯಾಲ್ಯೂ ಗೊತ್ತದವು ಎಕ್ಸೆಪ್ಟ್ ಎಕ್ಸ್ ವೈ ವ್ಯಾಲ್ಯೂ ಬಿಟ್ಟು ಉಳಿದೆಲ್ಲಾನು ಗೊತ್ತದವು. ಎಕ್ಸ್ ಮೈನಸ್ ವೈ ಅಂದ್ರೆ ಗೊತ್ತದನ್ರಿ, ಗೊತ್ತದ 2 ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಸ್ಕ್ವೇರ್ ಅಂದ್ರೆ ಏನ್ರಿ 34 ಇಸ್ ಈಕ್ವಲ್ ಟು ಪ್ಲಸ್ 2xy. 34 ಈ ಕಡೆ ಹೋದ್ರೆ ಏನಾಗುತ್ತೆ 2 2 4, ಇದು ಮೈನಸ್ 34 ಇಸ್ ಈಕ್ವಲ್ ಟು 2xy. 4 ಒಳಗೆ ಮೈನಸ್ 34 ಹೋದ್ರೆ ಮೈನಸ್ 30 ಬರ್ತ್ರಿ. ದಟ್ ಆಪ್ಷನ್ಸ್ ಅನ್ನ ನೋಡಿದ್ರೆ ರೈಟ್. ಓಕೆ, ದಟ್ ಎಕ್ಸ್ ವೈ ಇದು 2 ಈ ಕಡೆ ಬಂದ್ರೆ ಡಿವೈಡೆಡ್ ಬೈ 2 ಆಗುತ್ತೆ. 2 ಒಂದೇ 2 2 15 30 ಅಂದ್ರೆ ಎಕ್ಸ್ ವೈ ಬೆಲೆ ಏನಾಗುತ್ತೆ ಅಂದ್ರೆ ಮೈನಸ್ 15 ಆಗಿರ್ತೈತಿ. ಓಕೆ, ದಟ್ ಒಂದೊಂದು ಸಡನ್ ಆಗಿ ಆನ್ಸರ್ ಸಿಕ್ಬಿಡ್ತಾವ. ಆಪ್ಷನ್ 2 ಸರಿಯಾದಂತ ಆನ್ಸರ್. ದಟ್ ಒಂದೊಂದಕ್ಕೆ ಏನಪ್ಪಾ ಅಂದ್ರೆ ಈ ರೀತಿಯಾಗಿ 2 ಫಾರ್ಮುಲಾ ಬಳಸ್ಕೋಬೇಕಾಗ್ತೈತಿ, ಸ್ವಲ್ಪ ಎಚ್ಚರ ಇರಲಿ. ನಂತರ 17 ಲೆಕ್ಕ ಆಯ್ತು. ನೆಕ್ಸ್ಟ್ 18ನೆಯ ಲೆಕ್ಕ. ಏನಂತ ನೋಡ್ರಿ, ಇಫ್ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 9 ಏನ್ ಕೊಟ್ಟಾರಿ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 9 ರೈಟ್. ನಂತರ ಏನಾರ ಹೇಳ್ರಿ ಎ ಬಿ ಈಕ್ವಲ್ ಟು ಮೈನಸ್ 22. ದೆನ್ ದ ವ್ಯಾಲ್ಯೂ ಆಫ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಸ್ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಕತ್ತಾರ. ಓಕೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಬೇಕು ಅಂತಂದ್ರೆ ನಮ್ಗೆ ಏನ್ ಬೇಕ್ರಿ, ದಟ್ ಎ ಪ್ಲಸ್ ಬಿ ಗೊತ್ತದ ನಮಗೆ. ಎ ಪ್ಲಸ್ ಬಿ ಎ ಮೈನಸ್ ಬಿ ಗೊತ್ತಿತ್ತಂದ್ರೆ ನಾವು ಡೈರೆಕ್ಟ್ ಆಗಿ ಆನ್ಸರ್ ಮಾಡ್ಬೋದಾಗಿತ್ತು. ಎ ಪ್ಲಸ್ ಬಿ ಎ ಮೈನಸ್ ಬಿ ವ್ಯಾಲ್ಯೂ ಗೊತ್ತಿತ್ತಂದ್ರೆ ಅದಕ್ಕೆ ಇಂಟು ಮಾಡ್ಕೊಂಡಿದ್ರೆ ನಮ್ಗೆ ಆನ್ಸರ್ ಬರ್ತೈತ್ರಿ. ಕರೆಕ್ಟ್ ರೀ. ಎ ಮೈನಸ್ ಬಿ ವ್ಯಾಲ್ಯೂ ಕಂಡುಹಿಡಿಬೇಕಂದ್ರೆ ಏನ್ ಮಾಡೋಣ, ಸೊ ಎ ಮೈನಸ್ ಬಿ ವ್ಯಾಲ್ಯೂ ಡೈರೆಕ್ಟ್ ಆಗಿ ಸಿಗಲ್ಲ. ದಟ್ ನಾವು ಏನ್ ಮಾಡೋಣ ಅಂತಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಮಾಡ್ಕೊಳ್ಳೋಣ. ಅಂದ್ರೆ ಏನ್ ಸಿಗ್ತೈತ್ರಿ ಇಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಸಿಗ್ತೈತಿ. ಕರೆಕ್ಟಾ? ಸಾರಿ, ಮೈನಸ್ 2ab ಸಿಗ್ತೈತಿ. ಓಕೆ ರೈಟ್. ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತೂ ಬರ್ಕೊಂಡ್ವಿ, ಆದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ವ್ಯಾಲ್ಯೂ ಗೊತ್ತಿಲ್ಲಲ್ರಿ. ಎಂತ ಮಾಡೋದು? ಏನ್ ಮಾಡೋಣ ಅಂತಂತಂದ್ರೆ ಈಗ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇದಿಷ್ಟೇ ಇರಲಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂದ್ರೆ ಏನ್ರಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 2ab. ಒಪ್ಕೋತೀರಾ ಸರ್? ಮತ್ತೆ ಅದು ಆಲ್ರೆಡಿ ಅದೈತಲ್ರಿ, ಅದೈತಿ ಅಂತಂತಂದ್ರೆ ದಟ್ ಇದು ಏನಪ್ಪಾ ಅಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಅಂತ. ದಟ್ ಇನ್ನು ನಮ್ಗೆ ಏನಪ್ಪಾ ಅಂದ್ರೆ ಇಲ್ಲಿ ಇನ್ನೊಂದು ಏನಪ್ಪಾ ಆಯ್ತಾ ಏನೈತಿ ಅಂತಂದ್ರೆ ಮೈನಸ್ 2ab ಐತಿ. ಓಕೆನಾ? ಸರಿ. ಈಗ ದಟ್ ಇದನ್ನ ಇಷ್ಟ ಹಾಕೊಂಡು ಉದ್ದಾಗ ಬರಿ ಬದಲೇ ನಾನು ಏನ್ ಮಾಡ್ತೀನಿ ಅಂತಂತಂದ್ರೆ ದಟ್ ಏನ್ರಿ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಅಂತಂದ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಮೈನಸ್ 4ab. ಇಲ್ಲಿ ನಮಗೆ ಪ್ಲಸ್ 2ab ಇರ್ತೈತಿ, ಮೈನಸ್ 2ab ಮಾಡ್ಬೇಕಂದ್ರೆ ಮೈನಸ್ 4ab ಮಾಡಿದ್ರೆ ಸಿಕ್ಕಿರ್ತೈತಿ. ಓಕೆ, ಆಕ್ಚುಲಿ ನಮಗ ದಟ್ ಇವು ಎರಡರದ ಬದಲಿ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಇದು ನಮಗ ಇಂಪಾರ್ಟೆಂಟ್. ಓಕೆ, ದಟ್ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಗೊತ್ತಾ? ಗೊತ್ತು. ಏನ್ರಿ 9 ಸ್ಕ್ವೇರ್ ಮೈನಸ್ 4 ಎ ಬಿ ಅಂದ್ರೆ ಗೊತ್ತಾ? ಗೊತ್ತು. ಏನ್ರಿ ಮೈನಸ್ 22. 9 ಸ್ಕ್ವೇರ್ ಅಂದ್ರೆ 81 ಮೈನಸ್ ಇಂಟು ಮೈನಸ್ ಪ್ಲಸ್ 22 4 88. 80 ಪ್ಲಸ್ 80 160 ಪ್ಲಸ್ 9 169. ಇದು ಏನಪ್ಪಾ ಅಂದ್ರೆ ಎ ಮೈನಸ್ ಬಿ ಹೋಲ್ ಸ್ಕ್ವೇರ್. ಅಂದ್ರೆ ಎ ಮೈನಸ್ ಬಿ ಅಂತಂದ್ರೆ ಇದರ ವರ್ಗ ಮೂಲ. ಆಪ್ಷನ್ಸ್ ಅನ್ನ ನೋಡಿದ್ರೆ ಪ್ಲಸ್ ಆರ್ ಮೈನಸ್ ನಾಗ ಅದಾವ್ರಿ. ಅಂದ್ರೆ ಇದನ್ನು ಏನಪ್ಪಾ ಅಂದ್ರೆ ಪ್ಲಸ್ ಆರ್ ಮೈನಸ್ ಅಂತಾನೆ ಬರೆಯೋಣ. ಓಕೆ, ಪ್ಲಸ್ ಅಥವಾ ಮೈನಸ್ ಅಂದ್ರೆ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 13. ಇದೇನ್ರಿ ಉತ್ತರ? ಐತಲ್ರಿ ಪ್ಲಸ್ ಆರ್ ಮೈನಸ್ 13. ಇದಲ್ಲ ರೀ ಉತ್ತರ. ನಮಗ್ ಬೇಕಾಗಿದ್ದೇನು ಅಂತಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೇಕು. ನಮಗ್ ಬೇಕಾಗಿ ಬಂದಿದ್ದು ಎ ಮೈನಸ್ ಬಿ ಅದ. ಹಂಗಂದ್ರೆ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಬೇಕು ಅಂತಂದ್ರೆ ನಾವೇನ್ ಮಾಡ್ತೀವ್ರಿ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಎ ಪ್ಲಸ್ ಬಿ ಅಂದ್ರೆ 9 ಇಂಟು ಪ್ಲಸ್ ಆರ್ ಮೈನಸ್ 13. 13 9 117 ಪ್ಲಸ್ ಆರ್ ಮೈನಸ್ 117. ಆಪ್ಷನ್ಸ್ ಅನ್ನ ನೋಡಿದ್ರೆ ಆಪ್ಷನ್ 3 ಸರಿಯಾದಂತ ಉತ್ತರ ಆಗಿರ್ತೈತಿ. ಸರಿನಾ?
ರೈಟ್. ಇದು ನಮ್ಮ 18ನೇ ಲೆಕ್ಕ. ನೆಕ್ಸ್ಟ್ 19ನೇ ಲೆಕ್ಕ ಏನದ ನೋಡ್ರಿ, ಇಫ್ a minus b equal to 4 a plus b equal to 6 ದಟ್ ಬರ್ಕೊಂಡ್ಬಿಡೋಣ ಅಂತ್ರಿ. ಏನ್ರಿ, a minus b is equal to 4 a plus b is equal to 6, then the value of a square plus b square, a square plus b square ದ ವ್ಯಾಲ್ಯೂ ಏನಾಗಿರ್ತೈತಿ ಅಂತ ಕೇಳಿಕತ್ತಾರ್ರಿ. ಓಕೆ, ಸೊ ದಟ್ ಏನ್ ಮಾಡನ್ರಿ, ದಟ್ ಮೊದ್ಲೇಕ ಇವನ್ ಎರಡೂ ಬರ್ಕೊಂಡ್ಬಿಡ್ತೇನ್ರಿ ನಾನು. a minus b ಹೋಲ್ ಸ್ಕ್ವೇರ್ ಅಂದ್ರೆ ಏನ್ರಿ, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab ಅಲ್ಲ ಮೈನಸ್ 2ab. ಆನಂತರ a ಪ್ಲಸ್ b ಹೋಲ್ ಸ್ಕ್ವೇರ್ ಅಂತಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ 2ab. ಓಕೆ, ನಮಗ ಲಾಸ್ಟಿಗೆ ಏನ್ ಕೇಳ್ಯಾರಿ ಅವರು, a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ದ ಆನ್ಸರ್ ಕೇಳಿದಾರಲ್ಲ. ಸೊ ಇಲ್ಲಿ ನಮಗೆ ಇಲ್ಲೂ a ಸ್ಕ್ವೇರ್ ಪ್ಲಸ್ ಐತಿ b ಸ್ಕ್ವೇರ್ ಐತಿ, ಇಲ್ಲೂ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಅದ್ರಿ. ಏನ್ ಮಾಡೋಣ, ಇವ್ ಎರಡೂನು ಏನ್ ಮಾಡೋಣ್ರಿ, ಕೂಡಿಸಿ ಬಿಡೋಣ. ಅಂದ್ರೆ ನಮ್ಗೆ ಏನ್ ಸಿಗ್ತೈತಿ ಅಂತಂದ್ರೆ a ಮೈನಸ್ b ಹೋಲ್ ಸ್ಕ್ವೇರ್ ಪ್ಲಸ್ a ಪ್ಲಸ್ b ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು a ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್ 2a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ 2b ಸ್ಕ್ವೇರ್ ಮೈನಸ್ 2ab ಪ್ಲಸ್ 2ab ಏನಂತಂದ್ರೆ ಎರಡು ಕ್ಯಾನ್ಸಲ್ ಆಗ್ತಾವ್ರಿ, ಅದು 0 ಬರ್ತೈತಿ. ಓಕೆ, ದಟ್ ಇದ್ರೊಳಗೆ ಏನಪ್ಪಾ ಅಂದ್ರೆ ಎರಡು ಕಡೆ ಎರಡು ಇದ್ದಿದ್ದಕ್ಕ ಎರಡನ್ನ ಕಾಮನ್ ತೆಗೆಯೋಣ. ಇದೇನ್ ಬರ್ತೈತಿ ಅಂದ್ರೆ 2 ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಬರ್ತೈತಿ. ಇದು ನಾವು ನೆನ್ಪಿಟ್ಕೋಬಹುದು. ದಟ್ ನೆನ್ಪಿಟ್ಕೊಳ್ಳಕ ಸ್ವಲ್ಪ ತ್ರಾಸ ಆಗುತ್ತೆ ಅಂತಂದ್ರೆ, ದಟ್ ನೆನ್ಪಿಲ್ಲ ಅಂದ್ರೆ ತೊಂದ್ರೆ ಇಲ್ಲಾರಿ ನಡೀತೈತೆ. ಓಕೆ, a ಮೈನಸ್ b ಹೋಲ್ ಸ್ಕ್ವೇರ್ ಅಂದ್ರೆ ಏನದ್ರಿ, 4 ಸ್ಕ್ವೇರ್ ಅದ ಪ್ಲಸ್ a ಪ್ಲಸ್ b ಹೋಲ್ ಸ್ಕ್ವೇರ್ ಅಂದ್ರೆ ಏನದ್ರಿ, 6 ಸ್ಕ್ವೇರ್ ಅದ ಇಸ್ ಈಕ್ವಲ್ ಟು 2 ಇಂಟು a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್. ಓಕೆ, ಸೊ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ವ್ಯಾಲ್ಯೂ ಬೇಕು. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಇಸ್ ಈಕ್ವಲ್ ಟು ಇವೆರಡು ಕೂಡ್ಸೋಣ. 4 ಸ್ಕ್ವೇರ್ ಅಂದ್ರೆ 16, 6 ಸ್ಕ್ವೇರ್ ಅಂದ್ರೆ 36. ಎರಡು ಈ ಕಡೆ ಬಂದ್ರೆ ಏನಾಗುತ್ತೆ, ಬಾಗ್ಲೆ 2 ಆಗ್ತತಿ. ಅಂದ್ರೆ a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ಇಸ್ ಈಕ್ವಲ್ ಟು 16 ಪ್ಲಸ್ 36 40 12 52, 52 ಬಾಗ್ಲೆ 2 ಆಗ್ತತಿ. ಓಕೆ, 2 ಒಂದ್ಲೆ 2, 2 ಎರಡ್ಲೆ 4, 1 ಉಳಿತ್ರಿ 2 6 12 26. a ಸ್ಕ್ವೇರ್ ಪ್ಲಸ್ b ಸ್ಕ್ವೇರ್ ವ್ಯಾಲ್ಯೂ ಏನಾಗುತ್ತಂದ್ರೆ 26 ಬರ್ತದೆ. ಸರಿನಾ, ರೈಟ್. ಇದನ್ನ ಪಾಸ್ ಮಾಡ್ಕೊಂಡು ಕಾಪಿ ಮಾಡ್ಕೊಡ್ರಿ. ಇದಿಷ್ಟು ದಟ್ ಆಲ್ಜಿಬ್ರಿಕ್ ಐಡೆಂಟಿಟಿ ಮೇಲೆ ಬರುವಂತಹ ಪ್ರಶ್ನೆಗಳಾಗಿದ್ದುರಿ. ದಟ್ ನಾವು ಟೋಟಲ್ ಆಗಿ 19 ಡಿಫರೆಂಟ್ ಟೈಪ್ ಆಫ್ ಕ್ವಶನ್ಸ್ ಅನ್ನ ನಾವು ಇಲ್ಲಿ ಡಿಸ್ಕಸ್ ಮಾಡಿದ್ವಿ. ದಟ್ ಎಕ್ಸಾಮ್ ಒಳಗೆ ಬಂದ್ರೆ ಇದನ್ನ ಬಿಟ್ಟು ಬೇರೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ದಟ್ ನಾನು ಇಲ್ಲಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದ್ ಚೆನ್ನಾಗಿ ಅರ್ಥ ಆಗಿತ್ತು ಅಂದ್ರೆ ಸರಿ, ಇಲ್ಲ ಇನ್ನೂ ನಮ್ಗೆ ಡೌಟ್ಸ್ ಇದಾವು ಅಂತಂದ್ರೆ ದಟ್ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ರಿ. ದಟ್ ಸ್ವಲ್ಪ ಹೊತ್ತಿನೊಳಗ ನಿಮ್ಮ ಡೌಟ್ ಅನ್ನ ಕ್ಲಿಯರ್ ಮಾಡುವಂತಹ ಪ್ರಯತ್ನವನ್ನ ನಾನು ಮಾಡಿರ್ತೀನಿ. ಓಕೆ, ಸೊ ಚೆನ್ನಾಗಿ ಓದ್ಕೊಳ್ರಿ. ಈ ಸಾರಿ ಹೆಂಗನ ಮಾಡಿ ದಟ್ ಕ್ವಾಲಿಫೈ ಆಗ್ಲಿಕ್ಕೆ ಪ್ರಯತ್ನ ಮಾಡ್ರಿ. ದೇವರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.